ಇಟ್ಟು ಪೂಜೆ ಮಾಡುವಂಥದ್ದು, ಈ ರೀತಿಯಾಗಿ ಯಾವುದನ್ನಾದ್ರೂ ಮಾಡುವಂಥದ್ದು ರೂಢಿ ಉಂಟು. ಒಟ್ಟಿನಲ್ಲಿ ಅದು ಒಂದು ಕುಲದೇವತೆಯ ಆರಾಧನೆಯಾಗಿ ವ್ಯಾಪಕವಾಗಿ ನಮ್ಮ ಕಡೆಯಲ್ಲೆಲ್ಲ ಉಂಟು. ಅದರ ರಥೋತ್ಸವ ಇತ್ಯಾದಿಗಳನ್ನು ಬೆಂಗಳೂರಿನಲ್ಲಿ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಆ ಸ್ಕಂದನನ್ನ ನಾವು ಬ್ರಹ್ಮಚರ್ಯದ, ಗೃಹಸ್ಥಾಶ್ರಮದ ಎಲ್ಲದರ ಸಂಕೇತ ಅಂತ ಭಾವಿಸಿ ಗೌರವಿಸ್ತೀವಿ. ಅವನನ್ನ ಯೋಗಶಾಸ್ತ್ರದಲ್ಲಿ ಸಮಸ್ತ ನಾಡಿಗಳ ಜಾಗರಣಕ್ಕೆ ಕಾರಣನಾದವನು ಅಂತೆಲ್ಲ ಹೇಳ್ತೀವಿ. ಈ ಬಗೆಯಲ್ಲಿ ನಾವು ಮಾರ್ಗಶೀರ್ಷದಲ್ಲಿ ಸ್ಕಂದಷಷ್ಠಿಯನ್ನು ನೋಡಿದ್ವಿ. ಆಮೇಲೆ ಬರತಕ್ಕಂಥದ್ದು ವೈಕುಂಠ ಏಕಾದಶಿ. ಅದನ್ನ ಗೀತಾ ಜಯಂತಿ ಅಂತಲೂ ಕರೀತಾರೆ. ಭಗವದ್ಗೀತೆಯ ಅವತಾರವಾದಂತಹ ದಿವಸ, ಕೌರವ ಪಾಂಡವ ಸಂಗ್ರಾಮದ ಪ್ರಥಮ ದಿವಸ. ಸೇನೆಯವರು ಉಭಯೋರ ಮಧ್ಯೆ ರಥಮ ಸ್ಥಾಪಯ ವೇಚ್ಯುತ ಅಂತ ಎರಡು ಕಡೆಯಲ್ಲೂ ನಿಲ್ಲಿಸಿಕೊಂಡು ರಥವನ್ನ ತಂದೆ, ತಾಯಿ ಮೊದಲಾದ ಬಂಧು ಬಾಂಧವರಿಗೆ ಸಂಬಂಧಪಟ್ಟ ಅನೇಕರನ್ನ, ದಾಯಾದರನ್ನ, ಗುರುಗಳನ್ನ, ಗುರುಪುತ್ರರನ್ನ, ಮತ್ತೆ ತಾತನಂತ ಭೀಷ್ಮ ಮೊದಲಾದವರನ್ನ, ಸೋದರ ಮಾವನ ವರಸೆಗೆ ಬಂದ ಶಲ್ಯಾದಿಗಳನ್ನ, ಶಕುನಿಯೂ ಸೋದರ ಮಾವನೇ ಒಂದು ರೀತಿಯಾಗಿ ಇಂಥವ್ರನ್ನೆಲ್ಲ ಕಂಡು ಹೃದಯ ವ್ಯಾಕುಲತೆಯಿಂದ ಪ್ರಾಕೃತ ಶೋಕ ಪಡೆದ ಅರ್ಜುನನಿಗೆ ಜ್ಞಾನ ಉಂಟಾಗಲಿ ಅಂತ ಅರ್ಜುನ ವ್ಯಾಜದಿಂದ ಅರ್ಜುನಂ ನಿಮಿತ್ತೀಕೃತ್ಯ ಅಂತಲೇ ಶಂಕರರು ಹೇಳ್ತಾರೆ. ಅವನನ್ನು ನೆಪವಾಗಿಟ್ಟುಕೊಂಡು ಇಡೀ ಜಗತ್ತಿಗೆ ಬೇಕಾದ ಮಹಾ ಸಂದೇಶವನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟದ್ದು. ಅದು ಹುಟ್ಟಿದ ಕಾರಣವೇ ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂದ್ರೂ ಸಾಕು ಅಂತ ಹೇಳೋದುಂಟು. ಅಂದ್ರೆ ಮಾಸಾನ ಮಾರ್ಗಶೀರ್ಷೋಸ್ಮಿ ಅನ್ನೋದಕ್ಕೆ ಸಂವತ್ಸರ ಗಣನ ಅಲ್ಲಿಂದ ಆಗ್ತಾ ಇತ್ತು ಅಂತ. ಈ ಹಂತದಲ್ಲಿ ಒಂದು ಮಾತು ಹೇಳಬೇಕು. ನಮ್ಮ ಯಾವುದೇ ಹಬ್ಬ, ಅದು ಯುಗಾದಿ ಇರಬಹುದು, ಆಮೇಲೆ ಬಂದಂತ ಅಕ್ಷಯ ತೃತೀಯ ಇರಬಹುದು, ಅಂದ್ರೆ ವೈಶಾಖ ಮಾಸದಲ್ಲಿ ಬರತಕ್ಕಂಥ ಅಕ್ಷಯ ತೃತೀಯ, ಚೈತ್ರ ಮಾಸದ ಯುಗಾದಿ ಇರಬಹುದು, ವೈಶಾಖ ಮಾಸದ ಅಕ್ಷಯ ತೃತೀಯ ಇರಬಹುದು, ಆಮೇಲೆ ನಾವು ನೋಡತಕ್ಕಂಥ ಆಷಾಢ ಮಾಸದ ಪೂರ್ಣಿಮಾ ತಿಥಿ ಇರಬಹುದು, ಅಥವಾ ಆಷಾಢ ಪ್ರತಿಪತ್ತ ಅನ್ನುವುದಿರ್ಬೋದು, ವರ್ಷಾರಂಭ, ವರ್ಷಾಕಾಲದ ಆರಂಭ ಅಂತ ಅನ್ನುವಂಥದ್ದು ಅಲ್ಲಿಂದ ಇರಬಹುದು, ಮತ್ತೆ ಶ್ರಾವಣ ಮಾಸದ ಪರ್ವ ಇರಬಹುದು, ಯಾವುದೇ ನೋಡಿದ್ರು. ಅದಾದ್ಮೇಲೆ ಬರತಕ್ಕಂಥ ನವರಾತ್ರ ಪರ್ವ ಇರಬಹುದು, ಆಮೇಲೆ ದೀಪಾವಳಿ, ಅದಾದ್ಮೇಲೆ ಈ ಮಾರ್ಗಶೀರ್ಷ ಮಾಸದ ಈ ಒಂದು ವಿಶೇಷ ಪರ್ವಗಳು, ಅದಾದ್ಮೇಲೆ ಮುಂದೆ ನಾವು ಪುಷ್ಯಮಾಘದಲ್ಲಿ ಬರ್ತಕ್ಕಂಥ ಅಂದರೆ ಮಕರ ಸಂಕ್ರಮಣ ಅಂತೀವಲ್ಲ, ಆ ಸಂಕ್ರಾಂತಿ ಇರಬಹುದು, ಶಿವರಾತ್ರಿ ಇರಬಹುದು. ಆಮೇಲೆ ನೋಡ್ತಕ್ಕಂಥದ್ದು ಯಾವುದೇ ತಿಂಗಳಲ್ಲಿ ನೋಡಿದ್ರು ಅದು ಒಂದಲ್ಲ ಒಂದು ಕಾಲದಲ್ಲಿ ವರ್ಷಾರಂಭ ದಿವಸ ಆಗಿತ್ತು ಅಂತ ಗೊತ್ತಾಗುತ್ತೆ. ಯಾವುದೇ ಪ್ರಧಾನವಾದ ಹಬ್ಬ, ಎನಿ ಮೇಜರ್ ಫೆಸ್ಟಿವಲ್ ಆಫ್ ಇಂಡಿಯನ್ ಟ್ರೆಡಿಷನ್, somewhere and sometime that would have been the beginning of the year. ಯಾಕೆ ಅಂತಂದ್ರೆ ಅಷ್ಟು ದೀರ್ಘಕಾಲ ನಮ್ಮ ಒಂದು ಪಂಚಾಂಗದ ಲೆಕ್ಕ ಕ್ರಮವಾಗಿ ಬದಲಾಗ್ತಾ ಬಂದಿರುವುದು. ಭೂಮಿಯ ಆ ತಿರುವಿನ ಬದಲಾವಣೆಯಿಂದಾಗಿ ವಸಂತ ಅನ್ನುವುದು ಬೇರೆ ಬೇರೆ ತಿಂಗಳಲ್ಲಿ ಬರ್ತಾ ಇತ್ತು. ವಸಂತಕ್ಕೆ ಸಂವಾದಿಯಾಗಿ ಬೇರೆ ಬೇರೆ ನಮ್ಮಲ್ಲಿ ಎರಡು ರೀತಿಯಾದಂತ ಲೆಕ್ಕ ಅನ್ನೋದನ್ನ ನಾವು ನೋಡ್ತೀವಿ. ಆ ಲೆಕ್ಕ ಹೇಗೆ ಬರುತ್ತದೆ ಅಂತಂದ್ರೆ, ನಾವು ನೋಡುವಂಥದ್ದು ಬುಧದಯನ ಅಂತ ಒಂದು, ವಿಶ್ವದಯನ ಅಂತ ಒಂದು, ಹೀಗೆ ಎರಡು ರೀತಿಯಾದ ಅಯನಗಳು ಉಂಟು. ಈ ಬುಧದಯನ ಮತ್ತೆ ವಿಶ್ವದಯನ ಅಂತ ಎರಡು, ಅಂದರೆ ಮೇಷ ಸಂಕ್ರಮಣ, ತುಲಾ ಸಂಕ್ರಮಣ, ಅದು ವಿಶ್ವದಯನ ಅಂತ. ಅದಾದ್ಮೇಲೆ ಬುಧಗಯನ ಅಂತಕ್ಕಂಥದ್ದು ಒಂದು ಉಂಟು, ಅದು ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿ ಅಂತೀವಲ್ಲ, ಅಲ್ಲಿ ಬರುವುದು. ನೀವು ಜನ್ಮ ಕುಂಡಲಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. 6 ಮನೆಗಳ ಅಂತರ ಇರ್ತದೆ ಮೇಷಕ್ಕೂ ತುಲಾಗೂ, 6 ಮನೆಗಳ ಅಂತರ ಇರ್ತದೆ ಮಕರಕ್ಕೂ ಕರ್ಕಾಟಕಕ್ಕೂ. ಅಂದ್ರೆ ದೇ ಆರ್ ಅಪೋಸ್ ಟು ಈಚ್ ಅದರ್. ಹಾಗಾಗಿ ಒಂದು ವರ್ಷವನ್ನ 4 ಭಾಗವಾಗಿ ಮಾಡಿಕೊಂಡ್ರೆ 3×4 12, ಆ ರೀತಿಯಲ್ಲಿ ಇವುಗಳ ಅಂತರ ಇರ್ತದೆ. ಅಂದ್ರೆ ಮೇಷ ಸಂಕ್ರಮಣ ಸಾಮಾನ್ಯವಾಗಿ ಬರತಕ್ಕಂಥದ್ದು ಅಂತ ನಮ್ಮ ಇವತ್ತಿನ ಲೆಕ್ಕ ಏಪ್ರಿಲ್ 14-15, ಆದರೆ ಅದು ಮಾರ್ಚ್ 20-21ಕ್ಕೆ ಆಗಿಬಿಟ್ಟಿರುತ್ತೆ. ಅಲ್ಲಿಂದ ನಾವು ತುಲಾ ಸಂಕ್ರಮಣ ಅಂತ ನೋಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು 3 ತಿಂಗಳಷ್ಟಾಗುತ್ತದೆ. ಈಗ ಅದು ಜೂನ್ ಜುಲೈಗೆ ಬರುತ್ತದೆ. ಅಂತಂದ್ರೆ ನೀವು ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಂತ ಯಾವುದು ಜೂನ್ ಜುಲೈ ಅಂತ ಏನ್ ಲೆಕ್ಕ ತಗೋತೀರಾ ಅಲ್ಲಿಗೆ 3 ತಿಂಗಳಿಗೆ ಸಿಗುತ್ತದೆ. ಅಂದ್ರೆ ಸಾಮಾನ್ಯ ವಸಂತ ಮತ್ತು ಗ್ರೀಷ್ಮ ಕಾಲ ಓವರ್ಲ್ಯಾಪ್ ಆಗುತ್ತದೆ. ಅದಾದ್ಮೇಲೆ ತುಲಾ ಸಂಕ್ರಮಣದಿಂದ ನಾವು ಲೆಕ್ಕ ಹಾಕೊಂಡು ನೋಡಿದ್ರೆ ಕರ್ಕಾಟಕ ಸಂಕ್ರಮಣಕ್ಕೆ ಅಂದ್ರೆ
ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಅಲ್ಲಿಗೆ ಕರ್ಕಾಟಕ ಸಂಕ್ರಮಣ ಬರುತ್ತೆ. ಕ್ಷಮಿಸಬೇಕು, ತುಲಾ ಸಂಕ್ರಮಣದಲ್ಲಿ ಕರ್ಕಾಟಕ ಸಂಕ್ರಮಣ ಮೊದಲು ಬರೋದು. ಅದು ಜೂನ್ ಜುಲೈನಲ್ಲಿ ಕರ್ಕಾಟಕ ಸಂಕ್ರಮಣ ಬರುತ್ತೆ. ಅದಾದ್ಮೇಲೆ ತುಲಾ ಸಂಕ್ರಮಣ ಬರುತ್ತೆ. ಆ ತುಲಾ ಸಂಕ್ರಮಣಕ್ಕೆ, ಕರ್ಕಾಟಕ ಸಂಕ್ರಮಣದಿಂದ ತುಲಾ ಸಂಕ್ರಮಣಕ್ಕೆ ಮತ್ತೆ 3 ತಿಂಗಳಷ್ಟು ಬರುತ್ತದೆ. ಆಗ ಮಳೆಗಾಲ, ಒಂದು ಸ್ವಲ್ಪ ಶರತ್ಕಾಲ, ಅಂದ್ರೆ ವರ್ಷಾ ಶರತ್ ಓವರ್ಲ್ಯಾಪ್ ಆಗುತ್ತದೆ. ಮೊದಲಿನಲ್ಲಿ ವಸಂತ ಗ್ರೀಷ್ಮಗಳು ಓವರ್ಲ್ಯಾಪ್ ಆಗುತ್ತೆ, ಆಮೇಲೆ ವರ್ಷಾ ಶರತ್ಗಳು ಓವರ್ಲ್ಯಾಪ್ ಆಗುತ್ತದೆ. ಅದಾದ್ಮೇಲೆ ನಾವು ತುಲಾ ಸಂಕ್ರಮಣದಿಂದ ಮಕರ ಸಂಕ್ರಮಣಕ್ಕೆ ಬಂದಾಗ ಶರದ್ ಹೇಮಂತಗಳು ಓವರ್ಲ್ಯಾಪ್ ಆಗುತ್ತದೆ. ಮತ್ತೆ ಮಕರ ಸಂಕ್ರಮಣದಿಂದ ನೀವು ಮೇಷ ಸಂಕ್ರಮಣಕ್ಕೆ ಹೋದಾಗ ಅಲ್ಲಿ 3.5-4 ತಿಂಗಳ ಅಂತರ ಬಂದಾಗ ಅಲ್ಲಿ ತಿರ್ಗಾ ನಮಗೆ ಶಿಶಿರ ಮತ್ತೆ ವಸಂತಗಳು ಓವರ್ಲ್ಯಾಪ್ ಆಗ್ತಕ್ಕಂಥದ್ದು ನೋಡುತ್ತದೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ತಾರೆ ಇರುವುದು 4 ಕಾಲಗಳು ಅಂತ, ಸಮ್ಮರ್, ವಿಂಟರ್, ಆಟಮ್, ಫಾಲ್ ಅಂತ ಏನೋ ಹೇಳ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು ಅಂತ. ನಾವು ಹೇಳಬೇಕು ಅಂತಂದ್ರೆ ಬೇಸಿಗೆ ಕಾಲ, ವಸಂತ ಕಾಲ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಈಗ ಸಾಮಾನ್ಯ ಲೆಕ್ಕ ಹಾಕೋತೀವಿ. ಹಾಗಿದ್ದಾಗ ಎಲ್ಲಿ ಅಂದ್ರೆ ಈ 4 ರೀತಿಯಾಗಿ ವಿಷುವದಯನ ಮತ್ತು ಉದಗಯನದ ಸಂಕ್ರಮಣಗಳ ಮಧ್ಯೆ ಬರತಕ್ಕಂಥ ಕಾಲಗಳು ಹೆಚ್ಚು ಕಡಿಮೆ ಅವು 3 ತಿಂಗಳುಗಳಾಗಿರುತ್ತವೆ. ಹಾಗಾಗಿ 4×3=12 ಅನ್ನುವಂತೆ 4 ವರ್ಷದ ಅವಧಿಗಳು ಅಂತ ಆಗುತ್ತದೆ. ಈ ಸಂಧಿಸ್ಥಾನಗಳಿಗೆ ಬರತಕ್ಕಂಥ ಹಬ್ಬಗಳನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ವರ್ಷಾರಂಭ ಆಗಾಗ್ತಾ ಇತ್ತು. ನಮ್ಮ ಪುರಾಣಾದಿಗಳಲ್ಲಿ ಒಂದೊಂದು ಯುಗದಲ್ಲಿ ಚೈತ್ರ ಮಾಸ 1 ತಿಂಗಳಲ್ಲಿ ಬರ್ತಾ ಇತ್ತು ಅಂತ ಹೇಳ್ತಾರೆ. ಇವೆಲ್ಲ ಯಾವುದನ್ನು ತೋರಿಸುತ್ತೆ ಅಂದ್ರೆ ನಮ್ಮ ಪಂಚಾಂಗ ಅಷ್ಟು ಪ್ರಾಚೀನ, ನಮ್ಮ ಲೆಕ್ಕ ಗಣಿತದ ಪ್ರಜ್ಞೆ ಅಷ್ಟು ಪ್ರಾಚೀನ, ನಮ್ಮ ವೈದಿಕ ಪರಂಪರೆ ಅಷ್ಟು ಪ್ರಾಚೀನ ಅಂತನ್ನುವುದು ಎಲ್ಲ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದ ನಾವು ಈ ಮಾಸಾನ ಮಾರ್ಗಶೀರ್ಷೋಸ್ಮಿ ಅನ್ನೋದನ್ನು ಹಾಗೆ ಗಮನಿಸಿಕೊಳ್ಬೇಕಾಗುತ್ತದೆ. ಮೊದಲು ಮಾರ್ಗಶೀರ್ಷ ಮಾಸದಿಂದ ಸಂವತ್ಸರ ಆರಂಭವಾಗ್ತಾ ಇತ್ತು, ಅದಕ್ಕೆ ಮೊದಲು ಕೃತ್ತಿಕಾ ಮಾಸದಲ್ಲಿ, ಹೀಗೆ ಈ ರೀತಿಯಾಗಿ ಹಿಂದೆ 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 ಹೋಗ್ತಾ ಇತ್ತು. ಈಗ ನಮಗೆ ಬಂದಿರುವುದು ಚೈತ್ರ ಅನ್ನುವಂತ ಮಾಸದಲ್ಲಿ ಅಂತ. ಅದೇ ವಸ್ತುತಃ ಅದಕ್ಕೂ ಹಿಂದೆ ಬಂದ್ಬಿಟ್ಟಿದೆ. ವಸ್ತುತಃ ಈಗ ಫಾಲ್ಗುಣದ ಆರಂಭದಲ್ಲಿಯೇನೆ ವಸಂತ ಬಂದ್ಬಿಟ್ಟಿದೆ. 1 ತಿಂಗಳಿಗೂ ಹೆಚ್ಚು ಅಂತರ ಉಂಟು. ನಾವು ಸಾಮಾನ್ಯ ಅಧಿಕ ಮಾಸಾದಿಗಳು ಇಲ್ಲದೆ ಇದ್ದಾಗ ಮಾರ್ಚ್ 15, 20 ಆ ಆಸ್ಪಾಸ್ನಲ್ಲಿ ವಸಂತ ಬರುತ್ತದೆ ಅಂತ ಅಂದುಕೊಂಡ್ರೆ ಫೆಬ್ರವರಿಯ ಕೊನೆಗೇನೆ ವಸಂತ ಬಂದಿರುವಂತಹದ್ದನ್ನು ನಾವು ನೋಡ್ತೀವಿ. ಅಂದ್ರೆ ವಸಂತದ ಆರಂಭ, ವಸಂತದ ಪರಿಣತಿ ಮಾರ್ಚಿನ ಹೊತ್ತಿಗೆ ಆಗಬಹುದು. ಋತುಸಂಧಿಗಳು ಇವನ್ನೆಲ್ಲ ಲೆಕ್ಕ ಹಾಕಿಕೊಂಡ್ರೆ ನಮಗೆ ಅದು ಸ್ಪಷ್ಟವಾಗಿ ತಿಳಿಯುತ್ತದೆ. ಇರಲಿ, ವೈಕುಂಠ ಏಕಾದಶಿ ಹಿಂದಿನ ಏಕಾದಶಿಯಂತೆ ಮಾಡತಕ್ಕಂಥ ಒಂದು ಪರ್ವ. ಏಕಾದಶಿ ವ್ರತ ಹೇಗಿರ್ತದೆ ಹಾಗೆ 3 ದಿವಸದ 6 ಊಟಗಳಿಗೆ ಇಲ್ಲಿ ನಡೀತಕ್ಕಂಥದ್ದು 2 ಊಟ. ಇಡೀ ಏಕಾದಶಿ ಉಪವಾಸ, ಇಡೀ ದ್ವಾದಶಿ 1 ಹೊತ್ತು, ಇಡೀ ದಶಮಿ 1 ಹೊತ್ತು. ದಶಮಿಯ ಬೆಳಗ್ಗೆ ಊಟ, ರಾತ್ರಿ ಇಲ್ಲ. ಇಡೀ ಏಕಾದಶಿ ಊಟ ಇಲ್ಲ, ದ್ವಾದಶಿ ರಾತ್ರಿ ಊಟ ಇಲ್ಲ, ಬೆಳಗ್ಗೆ ಊಟ. ಹೀಗಾಗಿ 6 ಹೊತ್ತಿಗೆ 2 ಊಟ, ಮತ್ತೆ 1 ಜಾಗರಣೆ. ಏಕಾದಶಿ ಇಡೀ ಜಾಗರಣೆ, ಇದು ಲೆಕ್ಕ. ಸರಿಯಾದ ಏಕಾದಶಿ ವ್ರತ ಅಂದ್ರೆ ಅದನ್ನೆಲ್ಲ ಹಿಂದೆಯೇ ನಾನು ಸ್ಪಷ್ಟ ಮಾಡಿದ್ದೀನಿ. ಆ ರೀತಿಯಾದ ಒಂದು ವ್ಯವಸ್ಥೆ ಉಂಟು. ವಿಷ್ಣು ಭಕ್ತಿಗೆ ಅದು ಎತ್ತಿದ ಕೈಯಾಗಿರುವಂಥದ್ದು. ಈ ಒಂದು ಏಕಾದಶಿಯನ್ನ ಮುಂದೆ ಬರತಕ್ಕಂಥ ಉತ್ತರಾಯಣದ ಪೀಠಿಕಾ ರೂಪದಲ್ಲಿ ಇದೆ ಅಂತ ಭಾವಿಸಿ ನಮ್ಮ ದೇವಸ್ಥಾನಗಳಲ್ಲಿ ಉತ್ತರ ದಿಕ್ಕಿನ ವೈಕುಂಠ ದ್ವಾರ ಅಥವಾ ಸ್ವರ್ಗದ್ವಾರ ಅಂತ ಯಾವುದಿದೆ ಅದನ್ನ ತೆಗೆದು ಅಲ್ಲಿ ದೇವರ ಉತ್ಸವ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಕೆಳಗೆ ಹಾದು ಹೋಗುವಂತಹ ಒಂದು ವಿಶೇಷ ಕಲ್ಪವನ್ನು ಮಾಡಿದ್ದಾರೆ. ಅಂದರೆ ವೈಕುಂಠ ದರ್ಶನ ಆಗುತ್ತದೆ, ಅಂದು ವೈಕುಂಠದ ಬಾಗಿಲುಗಳು ತೆರೆಯುತ್ತವೆ ಅನ್ನುವ ತಾತ್ಪರ್ಯ. ಮುಂದೆ ಉತ್ತರಾಯಣದಲ್ಲಿ ಮೋಕ್ಷ ಸಿಗುತ್ತದೆ ಅಂತ. ವಸ್ತುತಃ ಉತ್ತರಾಯಣದ ಮೋಕ್ಷ ಅನ್ನೋದಕ್ಕೆ ಶ್ರೀರಂಗ ಮಹಾಗುರುಗಳು ಮತ್ತು ಅವರ ಪಟ್ಟಶಿಷ್ಯರಾದ ಪರಮಪೂಜ್ಯ ರಂಗಪ್ರಿಯ ಸ್ವಾಮಿಗಳೆಲ್ಲ ಹೇಳ್ತಕ್ಕಂಥದ್ದು ಅದು ಸುಷುಮ್ನಾ ನಾಡಿಯಲ್ಲಿ ಪ್ರಾಣತ್ಯಾಗವನ್ನ ಉತ್ತರಾಯಣ ಅಂತ ಹೇಳುವುದು. ಇಡಾ ಪಿಂಗಳ ನಾಡಿಗಳಲ್ಲಿ ಪ್ರಾಣತ್ಯಾಗ ಮಾಡುವಂಥದ್ದು ದಕ್ಷಿಣಾಯನ ಅಂತ. ವಸ್ತುತಃ ಉಪನಿಷತ್ತುಗಳಲ್ಲಿ ಬರುವ ಉತ್ತರಾಯಣ ಅಂದ್ರೆ ಜ್ಞಾನಕಾಂಡದ ಮೋಕ್ಷ, ಹಾಗಲ್ಲದೆ ಕರ್ಮಕಾಂಡದ ಕ್ರಮಮುಕ್ತಿ ದಕ್ಷಿಣಾಯನ ಅಂತ. ಅಂದ್ರೆ ಯಾರು ಕೇವಲ ಬ್ರಹ್ಮತತ್ವವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಕರ್ಮಾತೀತರಾಗ್ತಾರೆ. ಕರ್ಮ ರಹಿತರಲ್ಲ, ಕರ್ಮಾತೀತರು, ಹೂ ಟ್ರಾನ್ಸೆಂಡ್ ಕರ್ಮ, ಅದು ಉತ್ತರಾಯಣ. ಅದನ್ನು ನಾವು ಶುಕ್ಲ ಕೃಷ್ಣೇ ಗತಿ ಹೀಯತೆ ಜಗತ ಶಾಶ್ವತಿ ಮತೆ
ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಇತ್ಯಾದಿಯಾಗಿ ಗೀತೆಯಲ್ಲಿ ಬರುವಂಥದ್ದು ಒಂದು ದೇವಯಾನ, ಇನ್ನೊಂದು ಪಿತೃಯಾಣ ಅಂತ. ದಕ್ಷಿಣ ಅಯನ ಅಂತಂದ್ರೆ ಅದು ಪಿತೃಯಾಣ, ಯಮದಿಕ್ ಅಂತ. ದೇವಯಾನ ಅನ್ನುವಂಥದ್ದು ಉತ್ತರದ್ದು. ಹೀಗಾಗಿ ಅದು ಕುಬೇರ ದಿಕ್, ಶಿವ ದಿಕ್, ಮಂಗಲಕರವಾದ ದಿಕ್, ವಿಷ್ಣು ದಿಕ್ ಅಂತೆಲ್ಲ ಪ್ರಸಿದ್ಧವಾದದ್ದು. ಹೀಗಾಗಿ ಉತ್ತರಾಯಣ ಅನ್ನುವುದು ಅಧ್ಯಾತ್ಮ ಮೌಲ್ಯವಾಗಿ ಉಂಟು. ಮತ್ತೆ ಅಲ್ಲಿ ಸ್ವಾರಸ್ಯವೂ ಹೊಂದಿದೆ. ಅದೇನೆಂದ್ರೆ ದಕ್ಷಿಣಾಯನದ ಚಳಿ ಹೋಗಿ ಉತ್ತರಾಯಣದಲ್ಲಿ ವಸಂತೋದಯವಾಗುತ್ತದೆ, ಸೊಗಸಿರುತ್ತದೆ ಅಂತೆಲ್ಲ. ದಕ್ಷಿಣಾಯನದಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸಿಕೊಳ್ತಕ್ಕಂಥದ್ದು ಮಳೆಗಾಲದಲ್ಲಿ ದಕ್ಷಿಣಾಯನದ ಆರಂಭ. ಒಂದು ಸ್ವಲ್ಪ ಕಾಲ ಶರತ್ ಋತುವಿನ ಸೊಗಸಿದ್ರು, ಮತ್ತೆ ಹೇಮಂತ ಶಿಶಿರಗಳ ಚಳಿಯೇ ಬರುತ್ತದೆ. ಪ್ರಕೃತಿಯಲ್ಲಿ ಒಂದು ಜಡತ್ವ ಬರುತ್ತದೆ. ಹಾಕಿದ ಬೆಳೆ ಬರುತ್ತದೆ, ಆದರೂ ಪ್ರಕೃತಿಯಲ್ಲಿ ಅಂಥ ಸೊಗಸು ಕಾಣಿಸುವುದಿಲ್ಲ. ಹಸಿರು ಹೂವು ನಳನಳಿಸುವಂಥದ್ದಲ್ಲ. ಆ ದೃಷ್ಟಿಯಿಂದ ದಕ್ಷಿಣಾಯನಕ್ಕಿಂತ ಉತ್ತರಾಯಣ ನೈಸರ್ಗಿಕವಾಗಿ ಅಧಿಭೂತದಲ್ಲಿಯೂ ಪ್ರಶಸ್ತವಾದದ್ದು ಅಂತ. ಇವುಗಳನ್ನೆಲ್ಲ ಗಮನಿಸಿಕೊಂಡು ನಾವು ವೈಕುಂಠ ಏಕಾದಶಿ ಮತ್ತೆ ಗೀತಾ ಜಯಂತಿಯನ್ನು ನೋಡಬಹುದು. ಗೀತಾ ಜಯಂತಿಯನ್ನು ಸಾಮಾನ್ಯವಾಗಿ ಈಚೆಗೆ ವ್ಯಾಪಕವಾಗಿ ಭಗವದ್ಗೀತೆಯ ಪಾರಾಯಣದಿಂದ, ಭಗವದ್ಗೀತಾ ಶ್ಲೋಕೋಚ್ಚರಣ ಪುರಸ್ಸರವಾಗಿ ಹೋಮ ಇತ್ಯಾದಿಗಳಿಂದೆಲ್ಲ ಮಾಡಿಕೊಂಡಿದ್ದಾರೆ. ಹೊಸ ಹೊಸ ಕಲ್ಪಗಳು ಬಂದಿವೆ. ಆಮೇಲೆ ಅದರ ಮರುದಿವಸವನ್ನ ನಾವು ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತೀವಿ. ಅದನ್ನ ಮುಕ್ಕೋಟಿ ದ್ವಾದಶಿ ಅಂತ. ವೈಕುಂಠ ಏಕಾದಶಿನೇ ಮುಕ್ಕೋಟಿ ಏಕಾದಶಿ ಅಂತ ಅಂತಾರೆ. ಅದರ ಮರುದಿವಸದಲ್ಲಿ ಮುಕ್ಕೋಟಿ ದ್ವಾದಶಿ ಅಂತಾರೆ. ಇದು ಹೆಸರು ಹೇಗೆ ಬಂದಿರಬಹುದು ಅನ್ನೋದಕ್ಕೆ ಆಂಧ್ರದ ಮಹಾ ವಿದ್ವಾಂಸರು ಹೇಳ್ತಾರೆ. ನೋಡಿ, ನರಸಿಂಹಶಾಸ್ತ್ರಿಗಳು ಅದು 33 ಕೋಟಿ ದೇವತೆಗಳಿಗೆ ಸಂಬಂಧಪಟ್ಟದ್ದು ಅನ್ನುವ ಅರ್ಥದಲ್ಲಿ ಮುಕ್ಕೋಟಿ ಅನ್ನೋದು 33 ಕೋಟಿ ಅಂತ ಹಾಗೆ ಬಂದಿರಬಹುದು. 3 ಕೋಟಿ ಅನ್ನೋದು 33 ಕೋಟಿ ಅಂತ. ಆ ರೀತಿಯಲ್ಲಿ 11 ಜನ ರುದ್ರರು, 8 ಜನ ವಸುಗಳು, 12 ಜನ ಆದಿತ್ಯರು, ಪ್ರಜಾಪತಿ ಸೇರಿದಾಗ ನಮಗೆ ಲೆಕ್ಕ ಸಿಗ್ತಕ್ಕಂಥದ್ದು ಇಷ್ಟು ಅಂತ ಗೊತ್ತಾಗುತ್ತೆ. ಮತ್ತು ಅದಿತಿ 11 ಜನ ರುದ್ರರು, 12 ಜನ ವಸುಗಳು, 12 ಜನ ಆದಿತ್ಯರು, 8 ವಸುಗಳು. ವಸು ಪ್ಲಸ್ ಆದಿತ್ಯ ಸೇರಿದ್ರೆ ಅದು 20, 20ಕ್ಕೆ 11 ಸೇರಿದ್ರೆ 31, ಪ್ರಜಾಪತಿ ಅದಿತಿ ಅಂತ ಮಾಡಿಕೊಂಡಾಗ ಒಟ್ಟು ಬರ್ತಕ್ಕಂಥ ಸಂಖ್ಯೆ 33 ಅಂತ ಹೇಳಿದ್ದಾರೆ. ಪ್ರಜಾಪತಿ ಮತ್ತು ಅದಿತಿ ದೇವಪಿತೃ ದೇವ ಮಾತಾ ಅನ್ನುವ ಅರ್ಥದಲ್ಲಿ, ಮಿಕ್ಕ ಈ 3 ದೇವ ಸಂತಾನ ಅಂತ ಬೆಳಕೊಂಡು ಬಂದಿದೆ ಅನ್ನುವುದು ನಮಗೆ ಗೊತ್ತಾಗುತ್ತದೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಪೂರ್ಣಿಮೆಯಂದು ದತ್ತ ಜಯಂತಿ ಬರುತ್ತದೆ, ಮಾರ್ಗಶೀರ್ಷ ಪೂರ್ಣಿಮೆಯಂದು. ದತ್ತಾರಾಧನೆ ತುಂಬಾ ವ್ಯಾಪಕವಾದದ್ದು. ವಿಶೇಷವಾಗಿ ಮಧ್ಯ ಭಾರತದಲ್ಲಿ, ಮಹಾರಾಷ್ಟ್ರದಲ್ಲಂತೂ ಅತಿಶಯವಾದ ಗೌರವವನ್ನ ಮತ್ತು ಜನ ಪ್ರೀತಿಯನ್ನ ಗಳಿಸಿರ್ತಕ್ಕಂಥದ್ದು ದತ್ತ ಜಯಂತಿ. ದತ್ತಾತ್ರೇಯ ನಮಗೆಲ್ಲ ತಿಳಿದಿರುವಂತೆ ಪುರಾಣೋಕ್ತವಾದ ರೀತಿಯಲ್ಲಿ ನೋಡಿದಾಗ ಆತ ತ್ರಿಮೂರ್ತಿ ಸಮಾಹಾರ ಅಂತ ಲೋಕ ಪ್ರಸಿದ್ಧವಾದದ್ದು. ಆದರೆ ವಸ್ತುತಃ ವಿಷ್ಣುವಿನ ಅವತಾರ ದತ್ತಾತ್ರೇಯ ಅಂತ ಕೂಡ ಹೇಳುವುದುಂಟು. ಅಂದರೆ ಅತ್ರಿ ಮಹರ್ಷಿ ಹಾಗೂ ಅನಸೂಯೆ ಇವರಿಗೆ ಸಂತಾನವಾಗಿ ಬಂದಂತ ಆ ಒಬ್ಬ ಮಹನೀಯರ 3 ಜನರ ಪೈಕಿ ಮಧ್ಯದವನು. ಮೊದಲನೆಯವನು ಚಂದ್ರ, ಬ್ರಹ್ಮನ ಅಂಶದಿಂದ, ಆಮೇಲೆ ದತ್ತಾತ್ರೇಯ ವಿಷ್ಣು ಅಂಶ, ಆಮೇಲೆ ರುದ್ರಾಂಶದಿಂದ ತುರ್ವಾಸಸ್ ಅಂತ. ಹಾಗಲ್ಲ, 3 ಸಮಾಹಾರ ದತ್ತಾತ್ರೇಯ ಅನ್ನುವ ಒಂದು ಜನಪ್ರಿಯತೆ ಉಂಟು. ದತ್ತ ಭಕ್ತಿ ಮಧ್ಯಕಾಲದಲ್ಲಿ ತುಂಬಾ ಬೆಳೆಯಿತು. ನಾಥರು, ಸಿದ್ಧರು ಇದನ್ನು ತುಂಬಾ ಬೆಳೆಸಿದ್ದಾರೆ ಅಂತ ಗೊತ್ತಾಗುತ್ತದೆ. ಇದು ಅದ್ವೈತ ಪರಂಪರೆಯದೇ ಆಗಿದೆ. ವಾರಕರಿ ಸಂಪ್ರದಾಯಕ್ಕೆ ಕೂಡ ಇದು ಋಣಿಯಾಗಿದೆ ಅಂತ ಗೊತ್ತಾಗುತ್ತದೆ. ಇಲ್ಲಿ ಉದುಂಬರ ವೃಕ್ಷ ಅಥವಾ ಔದುಂಬರ ವೃಕ್ಷ ಅಂತೀವಲ್ಲ, ಅತ್ತಿಯ ಮರ, ಅದನ್ನೇ ದತ್ತಾತ್ರೇಯ ಸಂಕೇತವಾಗಿ ಆರಾಧಿಸ್ತಾರೆ. ದತ್ತಾತ್ರೇಯ ಪಾದುಕೆಯನ್ನು ಆರಾಧಿಸ್ತಾರೆ. ದತ್ತಾತ್ರೇಯ ಸಂಕೇತದಲ್ಲಿ ತ್ರಿಮೂರ್ತಿ ಸಮಾಹಾರ ಉಂಟು. ಮತ್ತೆ ಒಂದು ವೃಷಭ ಜೊತೆಯಲ್ಲಿರುತ್ತದೆ, ಅದು ಧರ್ಮಸ್ವರೂಪಿ ಅಂತ. 4 ನಾಯಿಗಳು ಹಿಂಬಾಲಿಸುತ್ತವೆ, ಅದು ವೇದಗಳ ಸಂಕೇತ ಅಂತ. ಅಂದ್ರೆ ಹೇಗೆ ಗಂಧೇನ ಪಶವ ಪಶ್ಯಂತಿ ಅಂತ, ಆಘ್ರಾಯ ಗಚ್ಚಂತಿ ಅಂತ ಪರಮಾತ್ಮ ಪರತತ್ವವನ್ನ ಜ್ಞಾನಿ ಅವಧೂತ ವರೇಣ್ಯನಾದ ದತ್ತಾತ್ರೇಯನ ಅಡಿಯನ್ನ ವಾಸನೆ ಹಿಡಿದು ಹಿಂಬಾಲಿಸಬೇಕು ವೇದ. ಇಲ್ಲೆಲ್ಲ ಅನುಭವ ಪಾರಮ್ಯವನ್ನು ಹೇಳೋದು. ವೇದವನ್ನ ಕುರಿತು ತಿರಸ್ಕಾರವಲ್ಲ. ಯಾವ ಶಾಸ್ತ್ರವಾಕ್ಕಾಗಲಿ ಬ್ರಹ್ಮಜ್ಞಾನಿಯ ಅನುಭವವನ್ನು ಹಿಂಬಾಲಿಸಿ ಬರುತ್ತದೆ ಅಂತ. ನಮ್ಮ ಪರಂಪರೆ ಅನುಭವಕ್ಕೆ ಎಲ್ಲಕ್ಕಿಂತ ಮಿಗಿಲಾದ ಸ್ಥಾನವನ್ನು ಕೊಟ್ಟಿದೆ. ನ ಕೇವಲ ಧರ್ಮ ಜಿಜ್ಞಾಸಾಯ ಶ್ರುತ್ಯಾದೇ ಪ್ರಮಾಣಂ, ಶಂಕರರ ಬ್ರಹ್ಮಸೂತ್ರ ವಾಕ್ಯದ ಮಾತು ಇದು.
ಅನುಭವಾವಸಾನತ್ವಾತ್ ಬ್ರಹ್ಮವಿದ್ಯಾಯ ಅನುಭವಾವಸಾನತ್ವಾತ್, ಅನುಭವದಲ್ಲಿ ಅವಸಾನವಾಗಬೇಕು ಅಂತಕ್ಕಂಥದ್ದು. ಶಾಸ್ತ್ರಂ ಕೇವಲಂ ಜ್ಞಾಪಕಂ ನತು ಕಾರಕಮಿತಿ ಸ್ಥಿತಿ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಅವರು ಹೇಳ್ತಾರೆ. ಹೀಗಾಗಿಯೇ ಅದೇ ಭಾಷ್ಯದಲ್ಲಿ ಪ್ರಾಗೇ ತಸ್ಮಾತ್ ಬ್ರಹ್ಮದರ್ಶನಾತ್ ಗೌಣಂ ತಸ್ಯ ಬ್ರಾಹ್ಮಣ್ಯಂ ಅಂತ, ಬ್ರಹ್ಮದರ್ಶನ ಇಲ್ಲದೆ ಶಾಸ್ತ್ರಜ್ಞನ ಜನ್ಮ ಬ್ರಾಹ್ಮಣ್ಯ ಇವೆಲ್ಲ ಗೌಣವಾದದ್ದು ಅಂತ. ಅದು ಅನುಭವಜನ್ಯವಾದ್ರೆ ಮುಖ್ಯೋ ಬ್ರಹ್ಮ ಅನ್ನುವ ಮಾತನ್ನು ತಿಳಿಸ್ತಾರೆ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಅನುಭವ ಪಾರಮ್ಯಕ್ಕೆ ದೊಡ್ಡ ಬೆಲೆ ಉಂಟು. ಅದರಿಂದಲೇ ಅವಧೂತ ಸಂಪ್ರದಾಯ ಅಂದ್ರೆ ಎಲ್ಲವನ್ನ ಕೊಡಬೇಕೊಂಡಿರತಕ್ಕಂಥದ್ದು. ಕೊಡೆದುಕೊಳ್ಳೋದು ಅಂದ್ರೆ ಅಂಟಿಲ್ಲದೆ ಬಾಳತಕ್ಕಂಥದ್ದು ಅನ್ನುವ ಅರ್ಥ. ನಾವು ಹೇಳ್ತೀವಲ್ಲ, ಎಲ್ಲ ಕೈ ಕಾಲು ಕೊಡಕೊಂಡು ಬಟ್ಟೆ ಕೊಡಕೊಂಡು ಜೈ ಪರಮೇಶ್ವರ ಅಂತ ಹೊರಟು ಬಿಟ್ರು ಅಂತ. ಲಂಗ ಲಗಾಮಿಲ್ಲದೆ ಅರಸನು ಅಂಕೆ ಇಲ್ಲ, ದೈವದ ಕಾಟ ಇಲ್ಲ ಅಂತ ಗಾದೆಗಳು ಬರುತ್ತವಲ್ಲ, ಅಲ್ಲಿ ನಮಗೆ ಗೊತ್ತಾಗುತ್ತದೆ. ಎಲ್ಲರಿಗೂ ಅನ್ಸುತ್ತೆ ಇದೆಲ್ಲ ಒಗಾಯಿಸಿ ಕಿಕ್ ಇಟ್ ಆಫ್ ಅಂಡ್ ದೆನ್ ರನ್ ಅಂತ. ಈ ಒಂದು ವೈರಾಗ್ಯದ ಶಿಖರ ಅನ್ನುವಂತೆ ಅದು ಅಲ್ಲಿ ಉಂಟು. ಆತ ದತ್ತಾತ್ರೇಯ ನಿತ್ಯ ಯೌವನ ಮೂರ್ತಿ. ಅದರ ಸಂಕೇತ ತುಂಬಾ ಚೆನ್ನಾಗಿದೆ. ಯಾವುದೋ ಮುಪ್ಪಿನಲ್ಲಿ ವೈರಾಗ್ಯ ಬಂತು ಅಂತ ಅಂದುಕೊಳ್ಳೋದು, ಅದು ಬರುತ್ತೆ ಅಂತ ಕಾಯೋದು ಅಲ್ಲ. ಚಿಕ್ಕ ವಯಸ್ಸಿನಿಂದಲೇ ಅದನ್ನ ಮಾಡಿಕೊಳ್ಳಬೇಕು, ಕ್ರಮಕ್ರಮವಾಗಿ ನಡೆಸಿಕೊಳ್ಳಬೇಕಾದಂಥದ್ದು ವೈರಾಗ್ಯ. ಮುಪ್ಪಿನ ಕಾಲಕ್ಕೆ ಭಗವದ್ಗೀತೆ ಹಿಡ್ಕೊಂಡ್ರೆ ತೂಕಡಿಕೆ ಬರುತ್ತೆ ಹೊರತು ಇನ್ಯಾವ ಕೈವಲ್ಲಿಯೂ ಸಿಗುವಂತದ್ದಲ್ಲ. ತುಂಬಾ ಜನಕ್ಕೆ 60 ವರ್ಷ ಆದ್ಮೇಲೆ ಹಣೆನಲ್ಲಿ ವಿಭೂತಿ, ಅಂಗಾರ, ಅಕ್ಷತೆ, ನಾಮ ಶುರು ಆಗುತ್ತೆ. ಹಣೆಯಲ್ಲಿ ಶುರು ಆದಂತೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಒಂದು ಬತ್ತಿ ಜುಟ್ಟಿ ಶುರು ಆಗುತ್ತೆ. ಕೊರಳಲ್ಲಿ ತುಳಸಿ ಮಣಿಯೋ, ರುದ್ರಾಕ್ಷವೋ, ಕಮಲ ಮಾಲಿಕೆಯೋ ಯಾವುದೋ ಬರುತ್ತದೆ. ಅವ್ರ ಮಠಗಳಿಗೆ, ಅವ್ರ ಸ್ವಾಮಿಗಳಿಗೆ ಅದಕ್ಕೆ ಅಂಧತೆಯಿಂದ ಹೋಗುವುದಾಗುತ್ತದೆ. ಅವ್ರ ಮೇಲೆ ಒಂದು ಫ್ಯಾನೆಟಿಕ್ ಆದ ಭಕ್ತಿ ಬರುತ್ತೆ. ಅವ್ರ ಪಾದಧೂಳಿ ತಗೊಂಡ್ಬಿಟ್ರೆ ಕೈವಲ್ಯ ಆಗ್ತದೆ. ದೊಡ್ಡವ್ರ ಬಗ್ಗೆ ಗೌರವ ಶ್ರದ್ಧೆ ಇರಲಿ. ಹಾಗಲ್ಲದೆ ಇದ್ದವ್ರ ಮೇಲೆ ಅಸಹನೆ ಬರುತ್ತೆ. ಮನೇಲಿ ಅದುವರೆಗೂ ಚೆನ್ನಾಗಿದ್ದವ್ರ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಕ್ ಶುರು ಮಾಡ್ತಾರೆ. ಇದೇನ್ ಹೀಗೆ ಮಾಡ್ತೀಯ ಅಂತ ಬೈಗಳಲ್ಲಿ ಮಂತ್ರ ಹೇಳ್ಕೊಂಡು ಏನೋ ಪೂಜೆ ಶುರು ಮಾಡ್ಕೋತಾರೆ. ಅಂದ್ರೆ ಅಸಹನೆ ಹೆಚ್ಚಾಗುತ್ತದೆ, ಅಹಂಕಾರ ವರ್ಧಿಸುತ್ತದೆ. ಆ ರೀತಿಯಾದದ್ದು ಮುಪ್ಪಿನ ಕಾಲಕ್ಕೆ ಈ ಆರೋಪ ಮಾಡಿಕೊಂಡ ವೇದಾಂತ ಅದಲ್ಲ, ಬಾಲ್ಯದಿಂದ ಇರಬೇಕಾದದ್ದು. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಒಂದು ಸಸಿಯನ್ನು ಎಲ್ಲಾದ್ರೂ ತಂದು ನೆಟ್ರೆ ಅದು ಬೆಳೆಯುತ್ತೆ ಹೊರತು ಮರವನ್ನು ಕಿಟ್ಕೊಂಡು ಬಂದು ಎಲ್ಲಾದ್ರೂ ನೆಟ್ರೆ ಅದು ಬರುತ್ತಾ ಇಲ್ಲ, ಮರ ಒಣಗೋಗುತ್ತಷ್ಟೇ, ಇದ್ದದ್ದು ಹೋಯ್ತು ಅಂತ. ಆ ದೃಷ್ಟಿಯಿಂದ ದತ್ತಾತ್ರೇಯ ಸಂಕೇತ ಹಾಗೆ ನಮ್ಮ ಮನಸ್ಸಿನಲ್ಲಿ ದೃಢವಾಗಬೇಕಾದದ್ದು. ದತ್ತಾತ್ರೇಯನ ಒಂದು ತತ್ವವನ್ನು ನಾವು ಅವಧೂತ ಪರಂಪರೆಯಲ್ಲಿಯೇ ಕಾಣ್ತೀವಿ. ನಾನು ಅದನ್ನು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ವಿಷ್ಣು ಪುರಾಣದಲ್ಲಿ ತುಂಬಾ ಸೊಗಸಾಗಿ ಆ ರಾಹುಗಣ ಅನ್ನುವ ಮಹಾರಾಜ ದತ್ತಾತ್ರೇಯನಿಂದ ಜ್ಞಾನೋಪದೇಶ ಪಡಿಬೇಕು ಅಂತ ಹೋಗ್ತಾ ಇದ್ದಾಗ ಜಡಭರತನ ಮೂಲಕವಾಗಿ ಅವನಿಗೆ ಸದ್ಗತಿ ಆಗುತ್ತದೆ. ಋಭು ನಿಧಾಗ ಅನ್ನುವಂತಹ ಸಂವಾದದಲ್ಲಿಯೂ ನಾವು ಆ ಸ್ವರೂಪವನ್ನು ಕಾಣ್ತೀವಿ. ಅವಧೂತ ಗೀತಾ ಅಂತೂ ಅತ್ಯದ್ಭುತವಾದಂಥದ್ದು. ಅಷ್ಟಾವಕ್ರ ಗೀತಾ, ಅವಧೂತ ಗೀತೆ ಇವೆಲ್ಲ ತುಂಬಾ ತೀವ್ರವಾದ ಅದ್ವೈತವನ್ನ ಪ್ರತಿಪಾದನೆ ಮಾಡತಕ್ಕಂಥವು. ಯೋಗ ವಸಿಷ್ಠಾದಿಗಳು ಕೂಡ ಆ ಒಂದು ಜಾಡಿಗೆ ಬರುವಂತವಾಗಿವೆ. ಹೀಗೆ ವಿಷ್ಣು ಪುರಾಣದಲ್ಲಿ, ಭಾಗವತ ಮಹಾಪುರಾಣದಲ್ಲಿ, ಮತ್ತೆ ಬ್ರಹ್ಮ ಮತ್ಸ್ಯ ಮೊದಲಾದ ಪುರಾಣಗಳಲ್ಲಿ ಕಾಣುತ್ತದೆ. ಬ್ರಹ್ಮಪುರಾಣದಲ್ಲಿ ಅಲರ್ಕನಿಗೆ ಅಂದ್ರೆ ಮದಾಲಸ ಅಂತಕ್ಕಂಥ ಒಬ್ಬ ಮಹಾ ತಪಸ್ವಿನಿಯಾದ ಸಾಧ್ವಿ ರಾಣಿಯ ಮಗ ಅಲರ್ಕ. ಅಲರ್ಕ ಅನ್ನೋದಕ್ಕೆ ಹುಚ್ಚನಾಯಿ ಅಂತ ಹೆಸರು. ಅವಳು ಲೋಕದ ವಿಷಯದಲ್ಲಿ ತಿರಸ್ಕಾರ ಬರಲಿ ಅಂತ ಆ ಒಂದು ಹೆಸರಿಟ್ಲು ಮಗನಿಗೆ ಅಂತ ಗೊತ್ತಾಗುತ್ತದೆ. ಮಾರ್ಕಂಡೇಯ ಪುರಾಣದಲ್ಲೂ ಅವನ ಕಥೆ ಬರುತ್ತದೆ. ಅವನಿಗೆ ತತ್ವೋಪದೇಶವನ್ನ ಮಾಡಿದ್ದು ಈ ದತ್ತಾತ್ರೇಯ ಅಂತ. ಅನೇಕರಿಗೆ ಜ್ಞಾನೋದಯ ಮಾಡಿಕೊಟ್ಟದ್ದು ಅಂತ ಗೊತ್ತಾಗುತ್ತದೆ. ಗುರುಚರಿತ್ರೆ ಇತ್ಯಾದಿಗಳೆಲ್ಲ ತುಂಬಾ ಪ್ರಸಿದ್ಧ. ಆದರೆ ದಾಕ್ಷಿಣ್ಯವಿಲ್ಲದೆ ಹೇಳಬೇಕು, ಈ ದತ್ತ ಭಕ್ತರು ಅನ್ಸ್ಕೊಂಡವರು ಪವಾಡಗಳಲ್ಲಿ ಮೋಹಿತರಾಗಿದ್ದಾರೆ, ಮುಗ್ಧರಾಗಿದ್ದಾರೆ ಹೊರತು ತತ್ವದಲ್ಲಿ ಅಲ್ಲ. ಗುರುಚರಿತ್ರದಲ್ಲಿ 3 ವೀಸೆ ಫಲಾಪೇಕ್ಷಿಗಳಾಗಿ ಮಾಡತಕ್ಕಂಥ ಪಾರಾಯಣ ಕಾಣಿಸುತ್ತೆ. ತತ್ವನಿಷ್ಠೆ ತುಂಬಾ ಕಡಿಮೆ ಆಗಿದೆ. ಎಲ್ಲೆಲ್ಲೂ ಅಷ್ಟೇನೆ, ಕೊನೆಗೆ ಏನ್ ಸಿಗುತ್ತೆ ಅಂತಕ್ಕಂಥದ್ದು. ಹಿಟ್ಟಿಗಗಲಿದ ಬಾಯಿ, ಬಟ್ಟೆಗಗಲಿದ ಕೈ, ಇಷ್ಟೇ ನಮ್ಮಯ್ಯ ಬದುಕು ಅಂತ ಡಿವಿಜಿ ಹೇಳ್ತಾರೆ. ಹಾಗಾಗುತ್ತದೆ, ಪ್ರಯೋಜನ ಕಡಿಮೆ. ಅದರಿಂದ ಅಂತಹ ವೈರಾಗ್ಯ ಮೂರ್ತಿಯಲ್ಲೂ ಕಾಮ್ಯವನ್ನೇ ಬಯಸಿಕೊಂಡು ಹೋದ್ರೆ ಬರುವಂಥದ್ದು ಏನು? ಹಾಗೆ ನಾವು ಬ್ರಹ್ಮಾಂಡ ಪುರಾಣದಲ್ಲಿ ಆತ ಸಹ್ಯಾದ್ರಿ ಪ್ರದೇಶದಲ್ಲಿ ವಾಸ ಮಾಡ್ತಾನೆ ಎನ್ನುವ ಉಲ್ಲೇಖ ಬರ್ತದೆ. ಸಹ್ಯಾದ್ರಿ ಮಹಾರಾಷ್ಟ್ರ, ಕರ್ನಾಟಕ ಇವುಗಳ ಮಧ್ಯೆ ಹಾದು ಹೋಗ್ತಕ್ಕಂಥ ಪಶ್ಚಿಮ ಘಟ್ಟಗಳ ಶ್ರೇಣಿ ತಾನೆ. ಆತ ಅವಧೂತ. ಮತ್ತೆ ಅವನು ಮದ್ಯ ಮತ್ತು ವನಿತೆ, ಸ್ತ್ರೀ ಮತ್ತು ಮದ್ಯ ಇದರೊಳಗೆ ಆಸಕ್ತರಾಗಿ ತೋರ್ಕೋತಾನೆ ಅಂತ. ನೋಡುವವರಿಗೆ ಅವನು ವಿಷಯ ಲಂಪಟ ಅನ್ನುವಂತೆ ದತ್ತಾತ್ರೇಯ ತೋರ್ತಾನೆ. ಆದರೆ ನಿಜವಾಗಿ ನೋಡಬಲ್ಲವರಿಗೆ ಅವನು ವೈರಾಗ್ಯ ಚಕ್ರವರ್ತಿ ಅಂತ ಗೊತ್ತಾಗ್ತಾನೆ. ಅಲ್ಲಿ ಮುಕ್ತಿಕಾಂತ ಸಮಾಗತ ಮತ್ತೆ ಬ್ರಹ್ಮಾನಂದ ಮಧುರತ ಅಂತ ಬರ್ತದೆ.
ಮುಕ್ತಿಕಾಂತ ಸಮಾಗತ. ಮುಕ್ತಿಕಾಂತೆ, ಅವನು ಲಂಪಟ್ಯ ಅನ್ನೋದು ಮುಕ್ತಿ, ಮತ್ತೆ ಅವನು ಮಧುಪಾನ ಅಂತಕ್ಕಂಥದ್ದು ಆನಂದ, ಬ್ರಹ್ಮಾನಂದ, ಅದರ ಸಂಕೇತ ಅಂತ. ಉಮರ್ ಖಾಯಂ ಮೊದಲಾದವ್ರ ಮಾತುಗಳಲ್ಲಿ ನೋಡ್ಬೋದು. ಮತ್ತೆ ಮತ್ತೆ ಅವರ ರುಬಾಯಿ ಅರ್ಥಗಳಲ್ಲಿ ಹೆಂಡದಂಗಡಿಯ ಪ್ರಸ್ತಾವ ಬರ್ತಾ ಇರುತ್ತೆ. ಆ ತುಂಬು ಬಟ್ಟಲನು ಡಿವಿಜಿಯವರು ಆ ಉಮರ್ನ ವಸಿಗೆಯಲ್ಲಿ ಮಾಡ್ತಾರಲ್ಲ, ಅಲ್ಲಿ ಮರದಡಿಯಲ್ಲಿ ನಲ್ಗಾವ್ಯ ಮುಂದಿರಲು ರೊಟ್ಟಿಯೊಂದು ದಿನಿಸೊಂದು ಕುಡಿಕೆಯಲ್ಲಿ ಮದುವು ಮೇಳ್ಮುಗದೆ ನೀನೆನ್ನ ಬಳಿ ಕುಳಿತು ಪಾಡಲಹ ಕಾಡಾದೊಡೇನದುವೆ ಸಗ್ಗ ಸುಖವೆನಗೆ ಅನ್ನುವಲ್ಲೆಲ್ಲ ಆ ಉಮರ್ ಖಾಯಂ ಹೇಳ್ತಕ್ಕಂಥ ಮಧುವಿಗೆ ಪರಮಾರ್ಥವನ್ನು ಹೇಳ್ತಾ ಅದು ಬ್ರಹ್ಮಾನಂದ ಅಂತಾರೆ. ಆ ರೀತಿಯಲ್ಲೇ ದತ್ತ ಸ್ವರೂಪವೂ ಕೂಡ ಇರತಕ್ಕಂಥದ್ದು. ಹೀಗೆ ದತ್ತಾತ್ರೇಯ ಜಯಂತಿ ಅನ್ನುವುದು ಬಹಳ ಪ್ರಶಸ್ತವಾದ ತಿಥಿಯಾಗಿ ಮಾರ್ಗಶೀರ್ಷ ಮಾಸದ ಪೂರ್ಣಿಮೆಯಂದು ಬರುತ್ತದೆ. ಆ ಒಂದು ದಿವಸದಲ್ಲಿಯೇನೆ ನಾವು ಹನುಮತ್ ಜಯಂತಿಯನ್ನು ನೋಡ್ತೀವಿ. ಕೆಲವರು ತ್ರಯೋದಶಿಯಂದು ಮಾಡುವುದುಂಟು. ಹಾಗಲ್ಲದೆ ಚಿತ್ರಾ ಪೂರ್ಣಿಮೆಯಂದು ಕೂಡ ಹನುಮತ್ ಜಯಂತಿಯನ್ನು ಮಾಡುವುದುಂಟು. ಉತ್ತರ ಭಾರತದಲ್ಲಿ ಹನುಮತ್ ಜಯಂತಿ ಚಿತ್ರಾ ಪೂರ್ಣಿಮೆಯಂದು ಮಾಡ್ತಾರೆ. ಬಜರಂಗ ಬಲಿ ಅಂತೆಲ್ಲ ಕರೀತಾರೆ ಹನುಮಂತನನ್ನ. ಅದು ವಜ್ರಾಂಗ ಬಲಿ ಅಂತ ಅನ್ನುವುದು ಬಜರಂಗ ಬಲಿ ಅಂತಾಗಿದೆ. ವಜ್ರ ಅನ್ನುವುದು ಬಜ್ಜರ ಅಂತಾಗಿದೆ ತದ್ಭವವಾಗಿ. ವಜ್ರ ವಭಯೋರ ಭೇದ, ಅದು ಬಜ್ಜರ, ಅದು ಬಜ್ರಂಗ್, ವಜ್ರಾಂಗ ಅನ್ನೋದು ಬಜರಂಗ್ ಅಂತ ಆಗಿದೆ. ಹಿಂದಿನಲ್ಲಿ ಒತ್ತಕ್ಷರ ಇರ್ತಕ್ಕಂಥದ್ದು ಧರ್ಮ ಅನ್ನೋದು ಧರ್ಮ, ಕರ್ಮ ಅನ್ನೋದು ಕರಂ ಅಂತ ಆಗುತ್ತೆ. ಆಮೇಲೆ 4 ಲಘುಕ್ಷರಗಳಿದ್ದರೆ 2ನೇ ಅಕ್ಷರ ಲಘು ಆಗ್ಬಿಡುತ್ತದೆ. ತಕಲೀಫ್ ಅಂದ್ರೆ ತಕಲೀಫ್ ಅಂತ, ತಕಲೀಫ್ ಅಂತ ಅನ್ನೋಲ್ಲ. ನಟಕಟ ಅನ್ನೋದು ನಟ್ಕಟ್ ಅಂತ. ಈ ರೀತಿ ಹಾಗೆ ಅದು ಬಜರಂಗ್ ಅಂತ ಆಗಿರ್ತಕ್ಕಂಥದ್ದು ವಜ್ರಾಂಗ. ಆ ವಜ್ರಕಾಯನಾದವನು ಅನ್ನುವ ಅರ್ಥದಲ್ಲಿ ಆ ಹನುಮದ್ ಉಪಾಸನೆ ಅಲ್ಲಿ ಪ್ರಸಿದ್ಧವಾಗಿದೆ. ಹನುಮಂತ ನಮ್ಮ ದೇವತೆಗಳ ಪೈಕಿ ಅತ್ಯಂತ ಲೋಕಪ್ರಿಯನಾದ ಮಹಾ ಆದರ್ಶ ಸ್ವರೂಪಿಯಾದಂಥ ದೇವರು. ಅದರ ಬಗ್ಗೆಯೇ ಒಂದಿಷ್ಟು ಹೇಳುವಂತದ್ದಿದೆ. ಅದನ್ನೂ ಕೂಡ ನಮ್ಮ ಸಂಶೋಧಕರು ಅಂತಕ್ಕಂಥವರು ವಿದ್ವಾಂಸೋ ಬ್ರಹ್ಮರಾಕ್ಷಸ ಯಾವ್ಯಾವುದೋ ರೀತಿಯೆಲ್ಲ ಮಾಡಿದ್ದಾರೆ. ಅದು ಅನಾರ್ಯ ದೇವತೆ ಹಾಗೆ ಹೀಗೆ ಅಂತೆಲ್ಲ ಕಲ್ಪಿಸಿದ್ದಾರೆ. ವಸ್ತುತಃ ಅದೆಲ್ಲ ಅಬದ್ಧವಾದದ್ದು. ಭಾರತದಲ್ಲಿ ಆರ್ಯ ಅನಾರ್ಯ ಅನ್ನುವ ಭೇದವೇ ಇಲ್ಲ ಅಂತ ನಮಗೆ ಗೊತ್ತಿದೆ. ಅನೇಕ ತತ್ವಗಳು ಹನುಮಂತನಲ್ಲಿ ಕೂಡ ಸೇರಿಕೊಂಡಿದೆ. ಪುರಾಣಗಳಲ್ಲಿ ಬಹಳ ವಿವರಗಳು ಬರ್ತವೆ. ಆ ವಿವರಗಳನ್ನೆಲ್ಲ ನೋಡಿಕೊಂಡ್ರೆ ತಿಳಿಯುವುದು ಈತ ಕೂಡ ಮರುದ್ಗಣದ ಸಮೂಹಕ್ಕೆ ಸೇರಿದಂತ ದೇವತೆ ಅಂತ. ಕೆಲವು ಪುರಾಣಗಳಲ್ಲಿ ಈತ ರುದ್ರ ಪುತ್ರ, ಶಿವಪುತ್ರ ಅಂತ ಬರುತ್ತೆ. ಉತ್ತರ ಭಾರತದಲ್ಲಂತೂ ತುಂಬಾ ಜನಪ್ರಿಯವಾದಂಥದ್ದು. ಅಲ್ಲೆಲ್ಲ ಕಾಣುವುದು ರುದ್ರಗಣ ಮರುದ್ಗಣ ಒಂದೇ. 7x7 ಅಂತಂದ್ರೆ 7 49 ಮರುದ್ಗಣಗಳು. ಆ ಮರುದ್ಗಣಗಳ ಅಧಿದೇವತೆ ರುದ್ರ ಅಂತ. ಹೀಗೆ ಆ ರುದ್ರನ ಅಂಶ ಸಂಭೂತ ಮಾರುತಿ ಅನ್ನುವ ಅರ್ಥದಲ್ಲಿ ಹನುಮಂತ ಅಂತ. ಹಾಗಲ್ಲ, ಆತ ಕೇಸರಿ ಎನ್ನುವ ವಾನರನ ಮಗ, ಅಂಜನಾದೇವಿಯ ಪುತ್ರ, ವಾಯುವಿನ ಅನುಗ್ರಹದಿಂದ ಹುಟ್ಟಿದವನು ಅನ್ನುವ ಕಥೆಗಳು ಇದೆ. ಇವನ್ನೆಲ್ಲ ಸಮನ್ವಯ ಮಾಡತಕ್ಕಂಥ ಪುರಾಣ ಕಥೆಗಳನ್ನು ನಾವು ಯಥೇಷ್ಟವಾಗಿ ನೋಡ್ತೀವಿ. ಅಂದರೆ ಶಿವ ಪಾರ್ವತಿಯರು ಗಜರೂಪಿಗಳಾಗಿದ್ದಾಗ ಹುಟ್ಟಿದವನು ಗಣಪತಿ, ಅದೇ ರೀತಿ ಮರ್ಕಟ ರೂಪಿಗಳಾಗಿದ್ದಾಗ ಹುಟ್ಟಿದವನು ಹನುಮಂತ. ಪಾರ್ವತಿಗೆ ಈಗಾಗಲೇ ಒಬ್ಬ ಆನೆ ಮುಖದವನ ಮಗನ ಹೆಡೆದು ನನಗೆ ಸಾಕಾಗಿದೆ, ಇನ್ನ ಮಂಗನ ಮುಖದವನನ್ನು ನಾನೇ ಹೆಡೆಯುವುದು ಸರಿಯಾಗಿರೋದಿಲ್ಲ ಅಂತ ವಾಯುವಿಗೆ ನನ್ನ ಗರ್ಭವನ್ನು ತೆಗೆದು ಯಾರಿಗಾದರೂ ಕೊಡು ಅಂತಂದಾಗ ಅಂಜನಾದೇವಿಗೆ ಕೊಟ್ಟ. ಅಂಜನೆ ಹಾಗೆ ತಾನು ಪಡೆದಂಥದ್ದು ಅಂತ. ಆತರ ಅಲ್ಲದೆ ಅಂಜನ ಅವಳು ಹಿಂದಿನ ಜನ್ಮದಲ್ಲಿ ಕುಂಜಿಕಸ್ಥಲೆ ಅಂತ ಅಪ್ಸರೆ ಆಗಿದ್ದಳು. ಆಕೆ ಬೃಹಸ್ಪತಿಯ ಮನೆಗೆ ಹೂವನ್ನ ತರ್ತಾ ಇದ್ದಳು. ಒಮ್ಮೆ ಅವಳು ಮಾಡಿದ ಒಂದು ತಪ್ಪಿಗಾಗಿ ಅವನು ವಾನರಿಯಾಗಿ ಹುಟ್ಟುವಂತ ಶಾಪ ಕೊಟ್ಟ. ಮತ್ತೆ ಅವಳು ಪರಿಹಾರವನ್ನು ಕೇಳಿದಾಗ ನಿನಗೆ ವಾಯುಪುತ್ರನೇ ಸಿಗ್ತಾನೆ ಮಗನಾಗಿ, ಆಮೇಲೆ ಈ ಎಲ್ಲ ಶಾಪ ಹೋಗುತ್ತದೆ ಅಂತ ಹೇಳಿದ್ದು ಅಂತೆಲ್ಲ ಬರ್ತದೆ. ಅದರ ತಾತ್ಪರ್ಯವೆಲ್ಲ ಇಷ್ಟೇ. ಇಲ್ಲಿ ಮತ್ತೆ ವಾಯು ಸಂಬಂಧ ಉಂಟು. ವಾಯು ಅಂತರಿಕ್ಷ ದೇವತೆ, ವಾಯು ಗಣ ಮರುದ್ಗಣ. ಪವಮಾನ ಅಂತ ಪ್ರಸಿದ್ಧವಾದದ್ದು ಅದೇ ಅರ್ಥದಲ್ಲಿ. ಪವಮಾನ ಸೋಮ, ಪವಮಾನ ಸೂಕ್ತಗಳು ಹೇಳುವುದೆಲ್ಲ ಕೂಡ ಋಗ್ವೇದದ ನವಮ ಮಂಡಲದಲ್ಲಿ ಬರ್ತಕ್ಕಂಥ ಪವಮಾನ ಮಂಡಲದಲ್ಲಿ ಪವಮಾನ ಸೂಕ್ತಗಳು ಅಂತ. ಆ ಪವಮಾನ ಸೂಕ್ತಗಳೆಲ್ಲ ಸೋಮ ಸೂಕ್ತಗಳೇ ಆಗಿವೆ. ಸೋಮ ಅಂತಂದ್ರೆ ಉಮಯಾ ಸಹಿತ ಸೋಮಃ, ಸ ಉಮಃ ಸ ಉಮಯ, ಉಮಯಾ ಸಹಿತ ಸೋಮಃ. ಸೋಮ ಅಂದ್ರೆ ಸ ಉಮ. ಹಾಗಾಗಿ ಅವನು ಸೋಮ ಅಂದ್ರೆ ಶಿವನೇ ಅಂತ ಅರ್ಥ. ಚಂದ್ರ ಅಂತ ಒಂದು ಅರ್ಥ ಇದೆ. ಚಂದ್ರನೇ
ಸೋಮರಸ ಅಂತ ಒಂದರ್ಥ, ಮತ್ತು ಪ್ರಧಾನವಾದಂತಹ ಅರ್ಥ ಸೋಮ. ಸ್ಕಂದಮೂರ್ತಿ ಉಮಾ ಮತ್ತು ಶಿವ ಇಬ್ಬರ ಮಧ್ಯದಲ್ಲಿದ್ದಾಗ ಅವನನ್ನ ಸೋಮಾಸ್ಕಂದ ಅಂತಾರೆ. ಸೋಮಸ್ಕಂದ ಮೂರ್ತಿ ಅಂತ, ಉಮಯಾ ಸಹಿತ ಸ್ಕಂದ ಮೂರ್ತಿ, ಆ ರೀತಿಯಾಗಿ ಹೀಗೆಲ್ಲ ಉಂಟು. ಅಂದ್ರೆ ತಾತ್ಪರ್ಯತಃ ನಮಗೆ ಗೊತ್ತಾಗುತ್ತದೆ, ಪವಮಾನ, ಸೋಮ, ಶಿವ, ರುದ್ರ, ವಾಯು ಇದರಲ್ಲೆಲ್ಲ ಸಮೀಕರಣ ಉಂಟು. ವೇದದಲ್ಲಿ ಸ್ಪಷ್ಟವಾದ ಆಧಾರ ಇರುವಂಥದ್ದು, ಪುರಾಣಾಂತರಗಳಲ್ಲೆಲ್ಲ ತಿಳಿಯುವಂಥದ್ದಾಗಿದೆ ಅಂತ. ಮತ್ತೆ ಈ ಹನುಮಂತ ಸೂರ್ಯ ಸಂಕೇತವೂ ಹೌದು. ಅವನು ಕೆಂಪಗಿರ್ತಕ್ಕಂಥವನು, ನಿತ್ಯವೂ ಕೂಡ ಅವನಿಗೆ ಸಿಂಧೂರವನ್ನ ಲೇಪನ ಮಾಡ್ತಾರೆ. ಅವನು ಆಕಾಶದಲ್ಲಿ ಹಾರಾಡ್ತಾನೆ, ಜ್ಞಾನ ಸ್ವರೂಪಿಯಾಗಿದ್ದಾನೆ. ಇವೆಲ್ಲ ಆದಿತ್ಯನ ಸಂಕೇತವೂ ಆಗಿದೆ ಅಂತ ಹೇಳ್ತಾನೆ. ಮತ್ತೆ ಅವನು ಬಲಿಷ್ಠ ಪರಾಕ್ರಮಿ. ಆತನನ್ನ ಕಪಿ ರೂಪದಲ್ಲಿರುವುದಕ್ಕೆ ವೇದಗಳಲ್ಲಿ ಇಂದ್ರನನ್ನ ವೃಷಾಕಪಿ ಅಂತ ಕೊಂಡಾಡೋದು ಉಂಟು. ಆ ಸೂಕ್ತವೂ ಇದೆ. ಹಾಗೆಯೇ ಅಮರಾದಿ ಕೋಶಗಳಲ್ಲಿ ಹರ ವಿಷ್ಣು ವೃಷಾಕಪಿ ಅಂತ ಬರುತ್ತೆ. ಶಿವನಿಗೂ ಮತ್ತು ವಿಷ್ಣುವಿಗೂ ಇಬ್ಬರಿಗೂ ವೃಷಾಕಪಿ ಅಂತಲೇ ಕರೆಯುವಂಥದ್ದು ರೂಢಿ ಇದೆ. ಇದನ್ನೆಲ್ಲ ಕಂಡಾಗ ನಮಗೆ ಮತ್ತೆ ತಿಳಿಯುತ್ತದೆ, ವೃಷಾಕಪಿ ಅಂತನ್ನುವುದು ಹನುಮಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶಿವ ವಿಷ್ಣು ಇಬ್ಬರಿಗೂ ಸಂಬಂಧಪಟ್ಟದ್ದು. ಆತ ರಾಮನ ಬಂಟ, ರುದ್ರನ ಸ್ವರೂಪ. ಹೀಗೆ ಈ ರೀತಿಯಲ್ಲಿ ಆ ಅನ್ವಯವನ್ನು ಮಾಡ್ತಾರೆ. ಮತ್ತೆ ಆತನನ್ನ ಈ ದಕ್ಷಿಣ ಭಾರತದಲ್ಲೆಲ್ಲ ಇದ್ದಂತ ಮಂಗನ ಮುಸುಡಿಯ ದೇವತೆ ಅಂತೆಲ್ಲ ಹೇಳ್ತಾರೆ. ಹಾಗೆಲ್ಲ ಅಲ್ಲ, ಎಲ್ಲೆಲ್ಲಿಯೂ ಕೂಡ ಯಾವುದೇ ಸ್ವರೂಪವನ್ನು ಆರಾಧನೆ ಮಾಡಿಕೊಂಡು ಬಂದಿರುವಂತದ್ದು ಗೊತ್ತಾಗುತ್ತದೆ. ಅದಕ್ಕೆ ಈ ಮುಖ ಆ ಮುಖ ಅಂತ ಯಾವುದನ್ನು ಇಟ್ಟಿಲ್ಲ, ಎಲ್ಲವನ್ನೂ ಗೌರವಿಸಿಕೊಂಡು ಬಂದಿರುವುದು ನಮ್ಮ ಪರಂಪರೆಯಲ್ಲಿ ತಿಳಿಯುತ್ತದೆ. ಹಾಗಾಗಿ ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ ಅನ್ನುವ ಅರ್ಥದಲ್ಲಿ ಇವನು ಮೋಕ್ಷಕ್ಕೆ ಬೇಕಾದ ಮಾಧ್ಯಸ್ಥವನ್ನು ಮಾಡ್ತಾನೆ ಅಂತ ಕೂಡ ವೈಷ್ಣವ ಸಂಪ್ರದಾಯದ ವಿಶ್ವಾಸ ಉಂಟು. ಮತ್ತೆ ಹನುಮಂತ ರಕ್ಷಣೆಯ ದೇವರು ಅಂತ ತುಂಬಾ ತುಂಬಾ ಪ್ರಸಿದ್ಧ. ಹಾಗಾಗಿಯೇ ನಮ್ಮಲ್ಲಿ ಭಯಪಟ್ಟವರಿಗೆಲ್ಲ ಹನುಮಂತನ ತಾಯತ್ತು ಕಟ್ಟಿಸ್ತಕ್ಕಂಥದ್ದು, ಭೂತ ಪ್ರೇತ ರಾಕ್ಷಸಾದಿಗಳ ನಿವಾರಣೆಗೋಸ್ಕರವಾಗಿ ಹನುಮಂತನನ್ನ ಆರಾಧನೆ ಮಾಡುವುದು. ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಸೇವೆ ಮಾಡಿಸಿದ್ರೆ ಅಲ್ಲಿರ್ತಕ್ಕಂಥ ಧೂಪಾರತಿಯ ಆ ಒಂದು ಅಂಗಾರವನ್ನು ಹಣೆಗಿಟ್ಟುಕೊಂಡ್ರೆ ಭಯಾದಿಗಳು ಹೋಗುತ್ತವೆ ಅನ್ನುವಂಥದ್ದು. ಹನುಮಂತನ ತಾಳಿ ಅಂತ ಹನುಮಂತನ ಲಾಂಛನ ಇರುವ ತಾಯತ್ತನ್ನ ಕಟ್ಟುವುದು, ಮತ್ತೆ ಮನೆಯ ರಕ್ಷಣೆಗೆ ಹನುಮಂತ ಅಂತ ಮಾಡುವುದು, ಇದೆಲ್ಲ ಯಥೇಷ್ಟವಾಗಿ ಉಂಟು. ಅದು ಕಾಂಬೋಡಿಯಾ ಮೊದಲಾದಂತ ಆ ಒಂದು ಆಗ್ನೇಷಿಯಾ ಪ್ರಾಂತ್ಯಗಳಲ್ಲಿ, ದೇಶಗಳಲ್ಲಿ ದೇವಸ್ಥಾನದ ಪ್ರಾಕಾರದಲ್ಲಿಯೇ ರಕ್ಷಣೆಗಾಗಿ ಈ ಹನುಮಂತನ ವಿಗ್ರಹಗಳನ್ನು ಇಡುವುದುಂಟು. ಅದು ತುಂಬಾ ಆಕರ್ಷಕವಾದ ರುದ್ರ ಸುಂದರವಾದಂತಹ ಮೂರ್ತಿ. ಜಟ್ಟಿಗಳ ಅಖಾಡದಲ್ಲಿ ಕೂಡ ಹನುಮಂತನ ವಿಗ್ರಹ ಇದ್ದೇ ಇರುತ್ತೆ. ಹನುಮಂತ ಮಲ್ಲವಿದ್ಯೆಯ ಪ್ರವರ್ತಕರಲ್ಲಿ ಒಬ್ಬ. ಜಾಂಬವಂತಿ, ಹನುಮಂತಿ, ಭೈಮಸೇನಿ, ಜಾರಾಸಂಧಿ ಅಂತೆಲ್ಲ ಮಲ್ಲವಿದ್ಯಾ ಪ್ರಕಾರಗಳು ಉಂಟು ಅಂತೆಲ್ಲ ಗೊತ್ತಾಗುತ್ತದೆ. ಮತ್ತೆ ಅವನನ್ನ ಬೇರೆ ಬೇರೆ ಮಂತ್ರಾಕ್ಷರಗಳಿಂದ ಸಂಪುಟೀಕರಣ ಮಾಡಿಬಿಟ್ಟು ಶಾಕಿನಿ, ಡಾಕಿನಿ, ರಾಕಿಣಿ ಇತ್ಯಾದಿಗಳ ಧ್ವಂಸನಕ್ಕೆ ಅಂತ, ಸರ್ವಜ್ವರೋತ್ಸಾದನಕ್ಕೆ, ಸರ್ವಗ್ರಹ ವಿನಾಶನಕ್ಕೆ, ಹೀಗಾಗಿ ಓಂ ಹ್ರೀಂ ಹನುಮಾನ್ ಫಟ್ ಅಂತನ್ನುವ ಮಂತ್ರವನ್ನ ಮಾಡಿಕೊಂಡಿರುವಂತದ್ದು ನಾವು ನೋಡ್ತೀವಿ. ಆತ ಬ್ರಹ್ಮಣ್ಯ ಮೂರ್ತಿಯಾಗಿ ಬದರಿಕಾಶ್ರಮದ ಬಳಿಯಲ್ಲಿ ಇರುವಂತಹ ಅತ್ಯಂತ ಸುಂದರವಾದ ಗಂಧಮಾದನ ಪರ್ವತದ ಕದಳಿಕಾವನದಲ್ಲಿ ರಾಮನಾಮ ಪಾರಾಯಣ ಮಾಡ್ತಾ ಇರ್ತಾನೆ ಅಂತನ್ನುವುದನ್ನು ನಾವು ಕಾಣ್ತೀವಿ. ಹನುಮಂತ ಬಾಲ ಬ್ರಹ್ಮಚಾರಿ ಅಂತ ನಮ್ಮ ಪರಂಪರೆಯಲ್ಲಿ ವಿಶ್ವಾಸ. ಆದರೆ ಬಲಿದ್ವೀಪದಲ್ಲಿ ಮತ್ತೆ ನಾವೇ ಗಮನಿಸಿದಂತೆ ಥೈಲ್ಯಾಂಡ್ನಲ್ಲಿ ಅದನ್ನೆಲ್ಲ ನಾವು ಸುವರ್ಣ ದ್ವೀಪ, ಯವದ್ವೀಪ ಅಂತೆಲ್ಲ ಕರಿತೀವಲ್ಲ, ಆ ಸುವರ್ಣ ಭೂಮಿಗಳಲ್ಲಿ ಹನುಮಂತನಿಗೆ ಅನೇಕ ಪತ್ನಿಯರು, ಅನೇಕ ಸಂತಾನ ಅಂತೆಲ್ಲ ಉಂಟು. ನಮ್ಮ ಪದ್ಮಾದಿ ಪುರಾಣಗಳಲ್ಲೂ ಐರಾವಣ ಮೈರಾವಣ ಕಾಳಗದಲ್ಲಿ ಮತ್ಸ್ಯ ಹನುಮ ಅಂತ ಒಬ್ಬ ಮಗ ಇದ್ದಾನೆ ಅಂತ ನಾವು ಯಾವ ದೇವರಿಗೂ ಮದುವೆ ಮಾಡ್ತೀವಿ, ಯಾವ ದೇವರನ್ನು ಬ್ರಹ್ಮಚಾರಿಯಾಗಿ ಮಾಡ್ತೀವಿ, ಚಿಂತೆ ಇಲ್ಲ. ಆದ್ರೆ ಬ್ರಹ್ಮಚರ್ಯಕ್ಕೆ, ಸಮರ್ಪಣೆಗೆ, ಸೇವೆಗೆ ಪರಮ ಸಂಕೇತವಾಗಿ ನಿಂತಂಥವು. ಡಿವಿಜಿಯವರು ಬಹಳ ಸೊಗಸಾಗಿ ತಮ್ಮ ಬಾಳಿಗೊಂದು ನಂಬಿಕೆ ಗ್ರಂಥದಲ್ಲಿ ಒಂದು ಕೈ ಶೌರ್ಯಕ್ಕೆ, ಒಂದು ಕೈ ಕ್ರಿಯಾಶೀಲತೆಗೆ, ಒಂದು ಕೈ ಸತ್ಯಕ್ಕೆ, ಮತ್ತೊಂದು ಕೈ ಧರ್ಮಕ್ಕೆ ಅಂತೆಲ್ಲ ಮಾಡಿ ಆ ಹನುಮಂತನ ಸ್ವರೂಪವನ್ನ ತೋರ್ಪಡಿಸ್ತಾರೆ. ಕಗ್ಗದಲ್ಲಿ ಕೂಡ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ಅನ್ನುವ ಪದ್ಯದಲ್ಲಿ ಆ ದೊಡ್ಡದಕ್ಕೆ ಸಮರ್ಪಣೆ ಮಾಡಿಕೊಂಡು ಕ್ರಿಯಾಶೀಲವಾಗಿ ನಿಸ್ವಾರ್ಥವಾಗಿ ಬದುಕುವ ನಿರ್ಲೇಪ ಕರ್ಮಯೋಗದ ಮಹಾ ಸಂದೇಶ ಹನುಮಂತನದು ಅಂತ ಹೇಳ್ತಾರೆ. ಆ ಹನುಮಂತನನ್ನ
ವೈಷ್ಣವ ಪರಂಪರೆಯಲ್ಲಂತೂ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತಲೇ ಗೌರವಿಸುವುದುಂಟು. ಪ್ರಾಣ ಸ್ವರೂಪಿ, ವಾಯು, ಪವಮಾನ ಅಂತ, ಅಥವಾ ಬಾಲ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ ಅನ್ನುವಂತೆ ಅವನು ನಿರಂತರ ರಾಮನಾಮ ಧ್ಯಾನ ಮಾಡ್ತಾನೆ. ಸಂಗೀತ ಕವಿದ ಅನ್ನುವುದು ಉಂಟು. ಪದ್ಮಪುರಾಣದಲ್ಲಿ ಅವನ ಸಂಗೀತ ಕೌಶಲದ ಬಗ್ಗೆ ಕೂಡ ಒಂದು ಮಾತು ಬರುತ್ತದೆ. ಅವನು ಒಂದು ಸಂಗೀತ ಪದ್ಧತಿಯನ್ನು ಕೂಡ ಪ್ರವರ್ತನ ಮಾಡಿದ್ದ ಅಂತಾನೆ. ಸಂಗೀತದ ವಿಷಯದ ಒಂದು ಶಿಲ್ಪ ಕೂಡ ನಾವು ಕುಂಭಕೋಣದ ರಾಮ ದೇವಸ್ಥಾನದಲ್ಲಿ ನೋಡ್ತೀವಿ. ಹನುಮಂತ ಒಂದು ಕಿನ್ನರಿ ವೀಣೆಯನ್ನ ನುಡಿಸ್ತಾ ಇರೋದು ರಾಮನ ಎದುರಿಗೆ. ವ್ಯಾಕರಣ ವಿಶಾರದ, ಅದು ರಾಮಾಯಣದಲ್ಲಿಯೇ ಗೊತ್ತಾಗುತ್ತೆ. ಬಹು ವ್ಯಾಹರ ತಾನೇನ ನಕಿಂಚಿತ್ ಅಪಶಬ್ದಿತಂ ವ್ಯಾಕರಣಂ ಬಹುದಾಶ್ರುತಂ ಇತ್ಯಾದಿ ಮಾತುಗಳು ಬರುತ್ತವೆ. ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಅವಿಸ್ತರಮ ಸಂದಿಗ್ಧಂ ಅವಿಲಂಬಿತ ಮಧುೃತಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣೀಂ ಅನ್ನುವಂಥ ಮಾತುಗಳನ್ನೆಲ್ಲ ನಾವು ನೋಡ್ತೀವಿ. ಆತ ಕೈ ಮುಗಿದು ನಿಂತುಕೊಂಡಿರ್ತಕ್ಕಂಥದ್ದು ರಾಮನ ಸನ್ನಿಧಿಯಲ್ಲಿ ನೆಟ್ಟಗೆ ನಿಂತಿರುವಂಥದ್ದು. ಆ ಒಂದು ಸಮಸ್ಥಾನದಲ್ಲಿ ಸಮನಖ ಅನ್ನುವಂಥ ಒಂದು ಭಂಗಿಯಲ್ಲಿರುವಂಥದ್ದು. ಹಾಗಲ್ಲದೆ ಅವನು ಒಂದು ಸ್ವಲ್ಪ ವಿಶ್ರಾಂತವಾದಂಥ ಭಂಗಿಯಲ್ಲಿ ಕೃಷ್ಣಪಾದ ಮಾಡಿಕೊಂಡು ನಿಂತಿರುವಂಥದ್ದು, ಗದೆಯನ್ನ ಕೆಳಗೆ ಇಳಿಬಿಟ್ಟುಕೊಂಡಿರುವಂಥದ್ದು ಉಂಟು. ಈ ಎಲ್ಲ ಭಂಗಿಗಳಲ್ಲದೆ ಬಹಳ ವಿಶೇಷವಾಗಿ ಅವನು ದಾಪುಗಾಲಿಟ್ಟುಕೊಂಡು ಹೋಗ್ತಾ ಇರುವ ಪಾರ್ಶ್ವ ಭಂಗಿ ಒಂದಿದೆ. ಒಂದು ಕೈಯಿನ ಮೇಲೆ ಹಿಂಗೆ ಎತ್ತಿಟ್ಟಿರ್ತಾನೆ, ಮತ್ತೊಂದು ಕೈಯಲ್ಲಿ ಒಂದು ಮರವನ್ನು ಇಟ್ಟುಕೊಂಡಿರುವಂತೆ, ಅಥವಾ ಒಮ್ಮೆ ಅವನು ಸಂಜೀವನಿ ಪರ್ವತವನ್ನ ಎತ್ತುಕೊಂಡಿದ್ದಂತೆ, ಮತ್ತೊಂದು ಕೈಯಲ್ಲಿ ಗದೆಯನ್ನು ಇಟ್ಟುಕೊಂಡಂತೆ, ಈ ರೀತಿಯಾಗಿ ಒಟ್ಟಿನಲ್ಲಿ ಅವನು ಚಲನಶೀಲವಾಗಿರುವ ಅವನ ಕ್ರಿಯಾಶೀಲತೆಯ ಒಂದು ಭಂಗಿಯನ್ನ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಆಗುತ್ತದೆ. ಕೆಲವೊಮ್ಮೆ ಹನುಮಂತನ ವಿಗ್ರಹ ರಾಮನ ಮುಂದೆ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಅಪ್ಪಣೆ ಅಂತ ಜಿ ಹುಜೂರ್ ಅಂತ ಹೇಳ್ತಾ ರೀತಿಯ ಭಂಗಿಯೂ ಕೂಡ ಶಿಲ್ಪಾದಿಗಳನ್ನು ನಾವು ನೋಡ್ತೀವಿ. ಒಟ್ಟಲ್ಲಿ ಹನುಮಂತನ ಜೀವನ ಪರಮ ಪಾವನಕಾರಿಯಾದದ್ದು. ರಾಮಾಯಣ ಮಹಾಮಾಲಾ ರತ್ನ ಅಂತಲೇ ಅವನನ್ನ ರಾಮಾಯಣದ ಧ್ಯಾನ ಶ್ಲೋಕಗಳು ವರ್ಣನೆ ಮಾಡುತ್ತವೆ. ಸೀತೆಗೆ ರಾಮನಿಗೆ ದೊಡ್ಡ ಪ್ರೀತಿ ಸೇತುವಾದಂತಹ ಮಹಾನುಭಾವ. ಅವನಿಗಿದ್ದ ನಿಸ್ವಾರ್ಥತೆ, ಅವನಿಗಿದ್ದ ಕಾರ್ಯ ತತ್ಪರತೆ, ಅವನಿಗಿದ್ದ ಪ್ರಸಂಗಾವಧಾನ, ಇವೆಲ್ಲ ಅಸಾಮಾನ್ಯವಾದವು. ದಿ ಫೈನೆಸ್ಟ್ ಮ್ಯಾನೇಜರ್ ಅಂತ ಹೇಳಬಹುದು. ಶ್ರೀಕೃಷ್ಣ ಆದಮೇಲೆ ಈ ತರಹದ ಮ್ಯಾನೇಜರಲ್ ಸ್ಕಿಲ್ಸ್ ನಮ್ಮ ಇತಿಹಾಸಾದಿಗಳಲ್ಲಿ ಕಾಣಿಸುವುದು ಸಾಕ್ಷಾತ್ ಹನುಮಂತನಿಗೆ ಅಂತ ಗೊತ್ತಾಗುತ್ತದೆ. ಅವನ ರೂಪ ನಮಗೆ ಬಾಹ್ಯವಾಗಿ ಮುಖ್ಯವಲ್ಲ ಅನ್ನೋದನ್ನು ತೋರ್ಪಡಿಸುವಂತೆ ಸುಂದರ ಅಂತಲೂ ನಾವು ಅವನನ್ನ ಕಂಡರಿಸಿದ್ದೀವಿ. ಬಲ, ಶಕ್ತಿಯಲ್ಲ, ಸೂರ್ಯನ ಹತ್ರ ಅವನು ವಿದ್ಯೆಯನ್ನು ಅಭ್ಯಾಸ ಮಾಡದ ಅಂತಲೂ ನಮಗೆ ಗೊತ್ತಾಗುತ್ತದೆ. ಸಕಲ ವಿದ್ಯೆಗಳನ್ನ ಸೂರ್ಯನಿಂದ ಕಲಿತ, ತನ್ನ ಸಂಗೀತ ಕೌಶಲದಿಂದ ನಾರದ ತುಂಬುರಗಳನ್ನೇ ಮೀರಿಸಿದ, ಮತ್ತೆ ಅವನು ಪಾರ್ಥ ಧ್ವಜಾಲಂಕಾರನಾದ, ಹೀಗೆಲ್ಲ ಬೇಕಾದಷ್ಟು ಕಥೆಗಳು ಇವೆ. ಅವನ್ನೆಲ್ಲ ಸೇರಿಸಿಕೊಂಡು ಹನುಮಂತನ ಆರಾಧನೆಯನ್ನ ಈ ಹನುಮತ್ ಜಯಂತಿಯ ಸಂದರ್ಭದಲ್ಲಿ ಮಾಡ್ತಾರೆ. ಹನುಮತ್ ಜಯಂತಿಯಲ್ಲಿ ಆತನನ್ನ ಪವಮಾನಾದಿ ಸೂಕ್ತಗಳಿಂದ, ಹನುಮತ್ ಸಹಸ್ರನಾಮಾದಿಗಳಿಂದ ಆರಾಧನೆ ಮಾಡ್ತಾರೆ. ಹನುಮಂತನಿಗೆ ನಮ್ಮ ಕಡೆ ಎಲ್ಲ ತುಂಬಾ ಪ್ರೀತಿಪಾತ್ರವಾದ ಅಲಂಕಾರ ಅಂತಂದ್ರೆ ನವನೀತ ಲೇಪನ ಅಲಂಕಾರ, ಬೆಣ್ಣೆ ಸೇವೆ ಅಂತ. ಉತ್ತರ ಭಾರತದಲ್ಲೆಲ್ಲ ಸಿಂಧೂರ ಅಲಂಕಾರ, ಸಿಂಧೂರನ್ನ ಹಚ್ಚುವುದು ಮಾಡ್ತಾರೆ. ಮತ್ತೆ ನಮ್ಮ ಕಡೆ ಎಲ್ಲ ವಿಳೆಯ ಎಲೆಯನ್ನ ಆತನಿಗೆ ಹಾರವಾಗಿ ಹಾಕುವುದು, ಒಡೆಯ ಮಾಲೆ, ವಟಕ ಮಾಲ ಅಂತ, ಆಮೇಲೆ ಆತನಿಗೆ ನಿಂಬೆಹಣ್ಣಿನ ಹಾರ, ಹೀಗೆಲ್ಲ ನಮ್ಮ ಪ್ರಾದೇಶಿಕವಾದ ರೀತಿಯಲ್ಲಿ ಮಾಡತಕ್ಕಂಥ ಆರಾಧನೆ ಉಂಟು. ಹನುಮತ್ ವಿಲಾಸ ಅಂತ ಒಂದು ಕಾವ್ಯ ಕನ್ನಡದಲ್ಲಿದೆ, ಅದರ ಪಾರಾಯಣ ಮಾಡುವುದು, ಹೀಗೆಲ್ಲ ಬೆಳಕೊಂಡು ಬಂದಿದೆ. ಒಟ್ಟಲ್ಲಿ ಹನುಮತ್ ಜಯಂತಿ ತುಂಬಾ ಒಳ್ಳೆಯ ಸಾಧಕರ ಮಾರ್ಗದರ್ಶಿಯಾದ ಹಬ್ಬವಾಗಿ ಉಳ್ಕೊಂಡು ಬಂದಿದೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಎಳ್ಳಮಾವಾಸ್ಯೆ. ಅದನ್ನು ಮಾರ್ಗಶೀರ್ಷ ಅಮಾವಾಸ್ಯ ಅಂತಂತೀವಿ. ಅದನ್ನು ಹೇಮಾದ್ರಿ ತನ್ನ ಚತುರ್ವರ್ಗ ಚಿಂತಾಮಣಿಯಲ್ಲಿ ಅಲಕ್ಷ್ಮೀ ನಿಸ್ಸಾರಣ ಪರ್ವ ಅಂತ. ಪರಶುರಾಮ ತನ್ನ ಮಾತೃಹತ್ಯಾ ದೋಷವನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕಿಂತ ಮಾತೃ ಶಿರಚ್ಛೇದನ ಕಾರಣವಾದ ಕುಠಾರವನ್ನ, ಕೊಡಲಿಯನ್ನ ತೊಳ್ಕೊಂಡು ಎಲ್ಲ ಕ್ಷೇತ್ರಗಳಿಗೂ ಬಂದ. ಕಟ್ಟ ಕಡೆಗೆ ನಮ್ಮ ತುಂಗಾ ನದಿಗೆ ಬಂದು ಅಲ್ಲಿ ತೊಳೆದ. ಅದು ಅನೇಕ ಬೇರೆ ಬೇರೆ ಸ್ಥಳಗಳಲ್ಲೂ ಹೇಳ್ತಾರೆ. ಅಲ್ಲಿ ಕೊನೆವರೆಗೂ ಇದ್ದಂತ ಒಂದು ಎಳ್ಳಿನ ಮಾತ್ರದ ರಕ್ತದ ಕಲಿಯೂ ಹೋಯಿತು. ಹಾಗಾಗಿ ಅಲ್ಲಿ ಅಗಸ್ತ್ಯೇಶ್ವರನ ಆರಾಧನೆ ಮಾಡಿ ಅವನು ಎಳ್ಳಿನಷ್ಟಿದ್ದ ಕಳಂಕ ಮಾಲಿನ್ಯವೂ ಹೋದ ಕಾರಣ ಈಗ ಎಳ್ಳಮಾವಾಸ್ಯೆ ಅಂತಂತಾರೆ. ನನಗನ್ಸೋದು ವಸ್ತುತಃ ಈ ಕಥೆ ಸತ್ಯವೇ. ಜೊತೆಗೆ ಮತ್ತೊಂದು ಏನಂದ್ರೆ, ಎಳ್ಳಿನ ಬೆಳೆ ಆಗ ಆರಂಭವಾಗುತ್ತದೆ. ಎಳ್ಳಿನ ಬೆಳೆ ಸಾಮಾನ್ಯ ಒಂದು 2-3 ತಿಂಗಳಲ್ಲಿ ಅದು ಪಾಕಕ್ಕೆ ಬರ್ತಕ್ಕಂಥ ಫಸಲು. ಹಾಗಾಗಿ ಎಳ್ಳಿನ ಸಂಗ್ರಹ ಆಗುತ್ತದೆ. ಮುಂದೆ ಸಂಕ್ರಾಂತಿಗೆ ಬೇಕಾಗಿರ್ತಕ್ಕಂಥ ಎಳ್ಳಿನ ವ್ಯವಸ್ಥೆ ಆಗುವಂತದ್ದು ಅದು ಇದ್ದಿರಬೇಕು ಅಂತ ಅನಿಸುತ್ತದೆ.
ಒಟ್ಟಿನಲ್ಲಿ ಆ ಅಮಾವಾಸ್ಯೆಯನ್ನ ಪರಶುರಾಮನ ಪ್ರೀತ್ಯರ್ಥವಾದ ಅಮಾವಾಸ್ಯೆ ಅಂತ ಜಾತ್ರೆ ಮೊದಲಾದವನ್ನೆಲ್ಲ ತೀರ್ಥಹಳ್ಳಿ ಇತ್ತ ಕಡೆ ಮಾಡ್ತಾರೆ. ಬೇರೆ ಕಡೆಯಲ್ಲಿಯೂ ಆ ಅಮಾವಾಸ್ಯೆಗೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಬೆಲೆ ಉಂಟು. ಹೇಮಾದ್ರಿ ಹೇಳ್ತಾನೆ, ಅಮಂಗಳವನ್ನ ದರಿದ್ರಾ ದೇವತೆಯನ್ನ ನಿವಾರಣೆ ಮಾಡುವ ಹಬ್ಬ ಅದು ಅಂತ. ಮನೆಯಲ್ಲಿರ್ತಕ್ಕಂಥ ಹಳೆ ಸಾಮಾನುಗಳು, ಹಾಳು ಮೂಳು ಇತ್ಯಾದಿಗಳನ್ನೆಲ್ಲವನ್ನು ಎಷ್ಟು ದೂರ ಮಾಡಬೇಕು. ಯಾಕೆಂದ್ರೆ ಮುಂದೆ ಸಂಕ್ರಾಂತಿ ಬರುತ್ತದೆ. ಸಂಕ್ರಾಂತಿಯ ಮುನ್ನ ದಿವಸ ಭೋಗಿ ಹಬ್ಬ ಅಂತೀವಿ. ಆ ಭೋಗಿ ಹಬ್ಬದ ದಿವಸ ಈ ಹಳೆದು ರ್ಯಾಕ್ಸ್ ಅಂತ ಏನಿವೆ ರದ್ದಿ ಎಲ್ಲವನ್ನು ಸುಟ್ಟು ಬಿಡಬೇಕು ಅಂತ ಉಂಟು. ಸಂಕ್ರಾಂತಿಯು ಒಂದು ಬಗೆಯ ವರ್ಷಾರಂಭದ ಅನೇಕ ಪದ್ಧತಿಗಳಿವೆ, ಅದರೊಳಗೆ ಒಂದು. ಹೀಗಾಗಿ ಆ ಹಾಳು ಮೂಳನ್ನೆಲ್ಲವನ್ನು ಸಂಗ್ರಹಿಸಿ ಬಿಸಾಡುವುದಕ್ಕೆ ಒಂದು ಅವಕಾಶ, ಅದು ಬಹಳ ಆಗಬೇಕಾದದ್ದು. ಇಲ್ಲದೇ ಮನೆಯಲ್ಲಿ ಜಾಗವೇ ಇರೋಲ್ಲ. ಈಚೆಗಂತೂ ಸಂಚಯನ ತುಂಬಾ ಹೆಚ್ಚಾಗಿ ಇವುಗಳನ್ನೆಲ್ಲ ಸ್ಪಷ್ಟವಾಗಿ ನೋಡ್ಕೊಳ್ಳೋಕೆ ಅವಕಾಶ ಆಗುತ್ತಲ್ಲ. ಎಲ್ಲರೂ ಸ್ವಂತ ಮನೆ ಇರ್ತಾರೆ. ಸ್ವಂತ ಮನೆಯಲ್ಲಿದ್ರೆ ಹಳೆ ಸಾಮಾನುಗಳು, ಹಳೆ ಸರಕುಗಳು ಬರ್ತಾನೆ ಇರ್ತದೆ. ಬೇಡದೇ ಇದ್ದು ತೆಗೆದಿಟ್ಕೊಳ್ತಾರೆ. ದೊಡ್ಡ ಉದಾಹರಣೆ ಅಂತಂದ್ರೆ ಅಮೆರಿಕದ ಯಾವುದೇ ಭಾರತೀಯರ ಮನೆಗೆ ಹೋಗಿ, ಭಾರತೀಯರೇನು ಅಲ್ಲಿ ಯಾರ ಮನೆಗಳಿಗೂ ಹೋಗಿ ಟನ್ನುಗಟ್ಟಲೆ ಸಾಮಾನುಗಳು ಇರ್ತದೆ. ಆ ಗ್ಯಾರೇಜ್ ಅಲ್ಲಿ ಕಾರನ್ನು ಇಟ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ಜಗತ್ತನ್ನೆಲ್ಲ ತಂದು ಕೂಡಿಸಿಟ್ಟಿರ್ತಾರೆ. ವ್ಯಾಯಾಮಕ್ಕಾಗಿ ಯಥೇಷ್ಟವಾದ ಸಾಮಗ್ರಿ, ಅದನ್ನ ಎತ್ತಿಟ್ರೆ ಒಂದು ವ್ಯಾಯಾಮ ಆಗುತ್ತೆ, ಅಷ್ಟರ ಮಟ್ಟಿಗೆ ಆಗಿರುತ್ತದೆ. ತುಂಬಾ ಜಾಸ್ತಿ ಮುಂಚೆ ಎಲ್ಲ ಇಷ್ಟು ಸಾಮಾನುಗಳನ್ನು ಇಟ್ಕೊಳ್ತಾ ಇರಲಿಲ್ಲ. ಮನೆ ತುಂಬಾ ಜನ ಇರ್ತಾ ಇದ್ರೆ ಹೊರತು ಸಾಮಾನುಗಳು ಇರ್ತಾ ಇರಲಿಲ್ಲ. ಈಗ ಎಲ್ಲದಕ್ಕೂ 1, 2, 3 ಅಂತ ಉತ್ತರೋತ್ತರವಾಗಿ ಬೆಳೆದುಕೊಂಡು ಬಂದಿದೆ. ಹಾಗಾಗಿ ಶುಭ್ರ ಮಾಡಿ ಚೊಕ್ಕ ಮಾಡಿ ಇಟ್ಟುಕೊಳ್ಳುವಂತ ಒಂದು ಅವಕಾಶ ನಮಗೆ ಬೇಡದ್ದನ್ನು ಕೊಟ್ಟು ಬಿಡಬೇಕು ಅಂತ. ಯಾರು ಹೇಳಿದ್ರು, ಇಫ್ ಯು ಡೋಂಟ್ ವಿಸಿಟ್ ಎ ಥಿಂಗ್ ಈವನ್ ಆಫ್ಟರ್ 5 years ದೆನ್ ಯು ಡೋಂಟ್ ನೀಡ್ ಇಟ್ ಅಂತ ಪುಸ್ತಕದಿಂದ ಮೊದಲುಕೊಂಡು ಹೇಳಿದ್ದಾರೆ. ನೆನೆಸ್ಕೊಂಡ್ರೆ ಭಯವಾಗುತ್ತೆ ಆ ಸಂದೇಶವನ್ನ. ಹೀಗೆ ಆ ಒಂದು ಅಲಕ್ಷ್ಮೀ ನಿಸ್ಸಾರಣ ಪರ್ವ ಅಂತ ಅದು. ಅಲ್ಲಿಗೆ ನಾವು ಮಾರ್ಗಶೀರ್ಷ ಮಾಸಕ್ಕೆ ವಿದಾಯ ಹೇಳ್ತೀವಿ. ಮುಂದೆ ನೋಡ್ತಕ್ಕಂಥದ್ದು ತುಂಬಾ ಪ್ರಸಿದ್ಧವಾದ ಸಂಕ್ರಾಂತಿ ಪರ್ವ. ಸಂಕ್ರಾಂತಿ ಮಹಾಪರ್ವ. ಅನೇಕ ಪರ್ವಗಳ ಪೈಕಿ ಇದು ತುಂಬಾ ಜನಕ್ಕೆ ಇಷ್ಟವಾಗುವಂತಹ ಆಕರ್ಷಕವಾದ ಲೋಕ ಸಮ್ಮೋಹಕವಾದಂತಹ ಪರ್ವ ಅಂತ ಹೆಸರು ಪಡೆದಿದೆ. ಅದರ ಬಗ್ಗೆ ಸಾಕಷ್ಟು ವ್ಯಾಪಕವಾದ ಚಿಂತನೆಯನ್ನ ನಾವು ಮಾಡಬೇಕಾಗಿದೆ. ಸಂಕ್ರಾಂತಿ ಅನೇಕ ಮಜಲುಗಳಲ್ಲಿ ನಡೀತಕ್ಕಂಥದ್ದು. 3-4 ದಿವಸಗಳ ಹಬ್ಬ ಅಂತ ಅನ್ಬಹುದು. ಮುನ್ನಾ ದಿನ ನಾವು ಮಾಡುವಂಥದ್ದು ಭೋಗಿ ಹಬ್ಬ ಅಂತ. ನಾನು ಈಗಲೇ ಹೇಳಿದಂತೆ ಆ ಒಂದು ಬೇರೆ ಬೇರೆ ಹಳೆ ಪದಾರ್ಥಗಳನ್ನೆಲ್ಲವನ್ನು ಸಂಚಯನ ಮಾಡಿ ಸುಡತಕ್ಕಂಥದ್ದು, ಮನೆ ಚೊಕ್ಕ ಮಾಡ್ತಕ್ಕಂಥದ್ದು, ಅಲಂಕಾರ ಮಾಡ್ತಕ್ಕಂಥದ್ದು, ಮತ್ತೆ ಕೊಟ್ಟಿಗೆನೆಲ್ಲವನ್ನ ಚೊಕ್ಕ ಮಾಡುವಂಥದ್ದು, ಮನೆಗೆಲ್ಲದಕ್ಕೂ ರಕ್ಷಣೆಯನ್ನ ಕಲ್ಪಿಸ್ತಕ್ಕಂಥದ್ದು, ಇದೆಲ್ಲ ಭೋಗಿ ಹಬ್ಬದಲ್ಲಿ ಬರುತ್ತದೆ. ಆ ವಿವರಗಳನ್ನು ಮುಂದೆ ನೋಡೋಣ. ಆಮೇಲೆ ನಾವು ಕಾಣತಕ್ಕಂಥದ್ದು ಸಂಕ್ರಾಂತಿ. ಆ ಸಂಕ್ರಮಣ ಕಾಲ. ಪ್ರತಿಯೊಂದು ತಿಂಗಳು ಸಂಕ್ರಮಣ ಆಗ್ತಾ ಇರ್ತದೆ. ಪ್ರತಿ ಸಂಕ್ರಮಣಕ್ಕೂ ತನ್ನದೇ ಆದ ಪ್ರಾಶಸ್ತ್ಯ ಉಂಟು. ಆದರೆ ಮೊದಲೇ ಹೇಳಿದಂತೆ ವಿಷುವದೈನ ಮತ್ತೆ ಉದಗೈನ ಅಂತ 2 ಬಗೆಯ ಸಂಕ್ರಮಣಗಳ 4 ತಿಥಿಗಳು ಉಂಟಲ್ಲ. ಅದು ಮೇಷ ಸಂಕ್ರಮಣ, ತುಲಾ ಸಂಕ್ರಮಣ, ಕರ್ಕಾಟಕ ಸಂಕ್ರಮಣ, ಮಕರ ಸಂಕ್ರಮಣ. ಇವಕ್ಕೆ ಹೆಚ್ಚಿನ ಬೆಲೆ ಉಂಟು. ಆ ಸಂಕ್ರಮಣದ ಗಳಿಕೆ ಎನ್ನುವುದು ತುಂಬಾ ತುಂಬಾ ಮುಖ್ಯವಾದದ್ದು ಅಂತ. ಅದು ತೃತೀಯ 1001ನೇ ಅಂಶ ಅಂತ. ಅಂದ್ರೆ ತೃತೀಯ 1ನೇ 1000 ಅಂಶ, 1000th ಆಫ್ ಎ ತೃಟಿ ಅಂತ ಅದನ್ನ ಲೆಕ್ಕ ಹಾಕ್ತಾರೆ. ಆ ಸಂಕ್ರಮಣ ಕಾಲ, ತೃತೀಯ ಆ ಕಾಲವನ್ನು ಎಷ್ಟು ಅಂತ ಹೇಳಬೇಕು ಅಂತಂದ್ರೆ ಅದು 1/30 lakh ಆಫ್ ಎ ಟೈಮ್ ದಟ್ ಈಸ್ ಟೇಕನ್ ಟು ಬ್ಯಾಟ್ ದಿ ಐಲ್ಯಾಶಸ್. ಕಣ್ರೆಪ್ಪೆ ಹೊಡೆಯೋದಕ್ಕೆ ಬೇಕಾದ ನಿಮೇಷ ಅಂತ ಕರಿತೀವಿ. ನಿಮೇಷದ ಅವಧಿಯನ್ನ 30 ಲಕ್ಷವಾಗಿ ವಿಭಾಗಿಸಿದರೆ ಎಷ್ಟು ಅಲ್ಪ ಕಾಲವೋ ಆ ಕಾಲ ಸಂಕ್ರಮಣ ಕಾಲ ಅಂತ. ಅಷ್ಟು ಸ್ವಲ್ಪ ಕಾಲದಲ್ಲಿ ಯಾವ ಮಂತ್ರ, ಯಾವ ಜಪ, ಏನು ಮಾಡೋದು, ಅದರಿಂದ ಅದರ ಪೂರ್ವಾಪರವಾಗಿ ವಿಭಾಗ ಮಾಡಿಕೊಂಡು ಆ ಕಡೆಗೆ ಈ ಕಡೆ 2 ಘಟಿಕಾ ಮಾತ್ರದ್ದು ಅಂತ ಮಾಡಿದ್ದಾರೆ. ಅದಕ್ಕೆ ಯಥೇಷ್ಟವಾದ ಚರ್ಚೆ ಮಾಡಿದ್ದಾರೆ. ನಾನು ಆ ವಿವರಗಳಿಗೆ ಹೋಗುವಲ್ಲ. ನಿರ್ಣಯ ಸಿಂಧು ಮತ್ತೆ ಧರ್ಮ ಸಿಂಧು, ಹೇಮಾದ್ರಿ, ಚತುರ್ವರ್ಗ ಚಿಂತಾಮಣಿ, ಈ ರೀತಿಯಾದ ಅನೇಕ ಗ್ರಂಥಗಳಲ್ಲಿ ತುಂಬಾ ವಿಶದವಾಗಿ ಕೂಲಂಕಷವಾಗಿ ಆ ಬೇರೆ ಬೇರೆ ಸಂದರ್ಭದಲ್ಲಿ ಯಾವ್ಯಾವ ಕಾಲ ಬರುತ್ತದೆ, ವೇದ ಇದ್ದಾಗ ಹೇಗೆ, ಇಲ್ಲದಿದ್ದಾಗ ಹೇಗೆ, ಬೇರೆ ಬೇರೆ ತಿಥಿ ಇದ್ದಾಗ ಹೇಗೆ, ಅದನ್ನೆಲ್ಲವನ್ನು ತಿಳಿಸಿದ್ದಾರೆ. ನಾನು ಆ ವಿವರಗಳಿಗೆ ಹೋಗೋಲ್ಲ. ತುಂಬಾ ಸಂಕೀರ್ಣವಾದದ್ದು. ತಾತ್ಪರ್ಯತಃ ಇಷ್ಟು ತುಂಬಾ ಅಲ್ಪಾವಧಿ.
ಆದರೆ ಅಲ್ಪಾವಧಿಯ ಅಂತ ಉಪೇಕ್ಷೆ ಮಾಡದೆ ಅದರ ಆಚೆ ಈಚೆಗೂ ಇರುವಂತಹ ಕಾಲವನ್ನೆಲ್ಲ ನಾವು ಸ್ವೀಕಾರ ಮಾಡಬೇಕು ಅನ್ನುವುದು ಅಲ್ಲಿಯ ಮುಖ್ಯ ತಾತ್ಪರ್ಯ. ಅದಾದ ಮೇಲೆ ಮಾಡ್ತಕ್ಕಂಥದ್ದು ಮಾಟ್ಟ ಪೊಂಗಲ್ ಅಂತ ತಮಿಳುನಾಡಿನಲ್ಲಿ ಹೇಳ್ತಾರೆ, ಗೋಪೂಜೆ ಅಂತ. ಅದು ಸಂಕ್ರಾಂತಿಯ ಮರುದಿವಸ ಗೋವುಗಳ ಆರಾಧನೆ ಅಂತ. ಅದಾದ್ಮೇಲೆ ಕನು ಹಬ್ಬ ಅಂತ ಮತ್ತೆ ತಮಿಳುನಾಡು, ಆಂಧ್ರ, ಒಂದಿಷ್ಟು ಕರ್ನಾಟಕದಲ್ಲೆಲ್ಲ ಇರ್ತಕ್ಕಂಥದ್ದು ತವರಿನ ಹಬ್ಬ ಅಂತ. ವಸ್ತುತಃ ಸಂಕ್ರಾಂತಿ ಸುಗ್ಗಿಯ ಕಾಲ. ಇದು ಸುಗ್ಗಿಯ ಕಾಲ ಆಗಿರೋದ್ರಿಂದಲೇ ಸುಗ್ಗಿಯಲ್ಲಿ ಬಂದ ಸಂಪತ್ತಿಯನ್ನ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಕೊಡಬೇಕು ಅಂತಕ್ಕಂಥದ್ದು. ಇತ್ತ ಕಡೆ ಎಲ್ಲ ಗೌರಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಹಣ ಕೊಡುವುದು, ಏನೋ ಒಂದು ಅರ್ಶನ ಕುಂಕುಮಕ್ಕೆ ಕೊಡೋದು ಅಂತ ಉಂಟು. ಅದೇ ನಮ್ಮ ತಮಿಳುನಾಡು, ಆಂಧ್ರ ಪ್ರದೇಶ ಇಲ್ಲೆಲ್ಲ ಸಂಕ್ರಾಂತಿಗೆ ಕೊಡುವಂಥದ್ದು ಅಂತ. ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಕೊಡುವು ಅಂತ ಸಂಕ್ರಾಂತಿಗೂ ಗೊಂಬೆಯನ್ನು ಇಡ್ತಾರೆ. ಅಷ್ಟು ವ್ಯಾಪಕವಾಗಿ ಹಬ್ಬಿದೆ ಈ ಹಬ್ಬದ ವೈಭವ ಅಂತ ನಮಗೆ ಗೊತ್ತಾಗುತ್ತದೆ. ಅದನ್ನ ಇಡೀ ಭಾರತ ದೇಶದಲ್ಲಿ ಬೇರೆ 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 ಹಂತಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಎಲ್ಲ ಮಾಡುವುದನ್ನ ನಾವು ನೋಡ್ತೀವಿ. ಇದನ್ನ ಒಂದು ಸೂರ್ಯ, ವಿಷ್ಣು, ಶಿವ, ಶಕ್ತಿ ಮೊದಲಾದ ಎಲ್ಲರಿಗೂ ಸಂಬಂಧಪಟ್ಟಂತ ಹಬ್ಬ ಅಂತ ಕೂಡ ವಿದ್ವಾಂಸರು ತಿಳಿಪಡಿಸ್ತಾರೆ. ಸೂರ್ಯ ಆರಾಧನೆ ಮುಖ್ಯವಾಗಿ ಆದದ್ದು. ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಸೂರ್ಯ ಆರಾಧನೆ ಉಂಟು. ಸೂರ್ಯ ಆರಾಧನೆ ಇಲ್ಲದ ಪ್ರಾಂತವೇ ಇಲ್ಲ. ರಥಸಪ್ತಮಿ ಅದರ ಒಂದು ಪ್ರಮುಖವಾದಂತಹ ಅಂಶವಾಗಿದೆ. ಈಜಿಪ್ಟು, ಅಸಿರಿಯಾ, ಬ್ಯಾಬಿಲೋನಿಯಾ, ಮಾಯಾ, ಇಂಕಾ, ಗ್ರೀಸ್, ರೋಮ್ ಇತ್ಯಾದಿ ಎಲ್ಲ ದೇಶದಲ್ಲಿ. ಜಪಾನ್ ಅಂತೂ ನಿಪ್ಪಾನ್ ಅಂದ್ರೆ ಸೂರ್ಯ ಅಂತಲೇ ಅರ್ಥ, ಉದಯ ಸೂರ್ಯ ಅಂತಲೇ ಅರ್ಥ. ಹೀಗೆ ಎಲ್ಲಾ ಕಡೆಯಲ್ಲೂ ಸೂರ್ಯ ಅನ್ನುವ ಒಂದು ಮಹಾತತ್ವವನ್ನ ಅಧಿಭೂತ ಸ್ತರದಿಂದ ಅಧ್ಯಾತ್ಮದ ಸ್ತರದವರೆಗೆ ಆರಾಧನೆ ಮಾಡುವಂಥದ್ದು. ಮತ್ತೆ ಯಾವುದೇ ರಾಜವಂಶ ತೆಗೆದುಕೊಳ್ಳಿ, ಸೂರ್ಯವಂಶ, ಸೋಲಾರ್ ಲೀನಿಯೇಜ್, ಲೂನಾರ್ ಲೀನಿಯೇಜ್ ಅಂತ ಸೂರ್ಯವಂಶ, ಚಂದ್ರವಂಶ ಅಂತ ಇದ್ದೇ ಇರ್ತದೆ. ನಮ್ಮ ಪಂಚಾಯತ್ನ ಪೂಜೆಯಲ್ಲಿ ಷಣ್ಮತಗಳಲ್ಲಿ ಕೂಡ ಸೌರ ಅನ್ನುವುದಕ್ಕೆ ಒಂದು ವಿಶೇಷವಾದ ಅವಕಾಶ ಇದ್ದೇ ಇದೆ. ಅದನ್ನ ಸ್ಫಟಿಕ ಅನ್ನುವ ಮಣಿಯ ಮೂಲಕವಾಗಿ ಸಂಕೇತವೂ ಮಾಡ್ತಾರೆ. ಸೂರ್ಯಮಂಡಲ ಮಧ್ಯಸ್ಥಂ ಸಾಂಬಂ ಸಂಸಾರ ಭೇಷಜಂ ಅಂತ ಶೈವರು, ವೈಷ್ಣವರು ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತ ಸೂರ್ಯಮಂಡಲದಲ್ಲಿ ಶಿವ ಇದ್ದಾನೆ ಅಂತ ಶೈವರು, ವಿಷ್ಣು ಇದ್ದಾನೆ ಅಂತ ವೈಷ್ಣವರು ಮಾಡ್ತಾರೆ. ಹಾಗೆ ಅವಳನ್ನ ಸೂರ್ಯ ಶಕ್ತಿಯನ್ನ ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಅಂತ ಹೇಳಿ ಶಕ್ತಿ ಅಂತಲೂ ಆರಾಧನೆ ಮಾಡುವುದುಂಟು. ಹೀಗೆ ಈ ಮೂರು ರೀತಿಯಲ್ಲಿ ಇದೆ. ಮತ್ತೆ ಸೂರ್ಯನ ಕ್ಷೇತ್ರಗಳು ನಮ್ಮಲ್ಲಿ ಮುಂಚೆ ತುಂಬಾ ಇದ್ದವು. ಈಚೆಗೆ ಸೂರ್ಯನ ಕ್ಷೇತ್ರಗಳು ಕಡಿಮೆ ಆಗಿ ಸೂರ್ಯನ ಮಗನ ಪೂಜೆ ಜಾಸ್ತಿ ಆಗಿದೆ. ಶನಿಶ್ಚರ ಭಯಕಾರಕ ಆಗ್ಬಿಟ್ಟಿದ್ದಾರೆ. ನವಗ್ರಹಗಳ ದೇವಸ್ಥಾನ ಇರುತ್ತದೆ. ಗ್ರಹಾದೀಶ್ವರ ಸೂರ್ಯನಿಗಿಂತ ಹೆಚ್ಚಾಗಿ ಸೂರ್ಯನಿಗೆ ವ್ಯತಿರಿಕ್ತನಾದಂತ ಶನಿಶ್ಚರನ ಆರಾಧನೆಯನ್ನ ಪ್ರಧಾನವಾಗಿ ಮಾಡುವುದಾಗಿಬಿಟ್ಟಿದೆ. ಅಂದ್ರೆ ನಮ್ಮ ಪ್ರಿಯಾರಿಟೀಸ್ ಹೇಗೆ ಹೋಗಿದೆ ನೋಡಿ. ಶಿವನ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಗಣಪತಿ ಪೂಜೆಯನ್ನು ಮಾಡ್ತೀವಿ. ವಿಘ್ನವನ್ನ ಮಾಡದೇ ಇರಲಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಸರಸ್ವತಿಯ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಲಕ್ಷ್ಮಿಯೂ ವಿದ್ಯಾದೇವತೆ, ಆದರೆ ಧನಲಕ್ಷ್ಮಿ ಅಂತ ಆರಾಧನೆ ಮಾಡುವುದು ಜಾಸ್ತಿ ಆಗಿದೆ. ರಾಮನನ್ನ ಪೂಜೆ ಮಾಡೋದಕ್ಕಿಂತ ರಾಮನ ಬಂಟನನ್ನು ಪೂಜೆ ಮಾಡ್ತೀವಿ. ಎರಡೂ ಒಳ್ಳೇದೇನೆ, ಗುಣ ಎಲ್ಲಿದ್ರೆ ಅಲ್ಲಿ ಮಾಡೋಣ. ಆದರೆ ರಾಮಾಲಯಕ್ಕೆ ಜನಗಳೇ ಹೋಗೋಲ್ಲ. ಹನುಮಂತನ ದೇವಸ್ಥಾನಕ್ಕೆ ತುಂಬಾ ಜನ ಇರ್ತಾರೆ. ಅಂದ್ರೆ ಜನಕ್ಕೆ ಗೊತ್ತು ಎಲ್ಲಿ ಬಲ ಇದೆ ಅಂತ. ಯಾವ ಎಳೆದ್ರೆ ಎಲ್ಲ ಬೇರೆ ಕಡೆ ವರ್ಕೌಟ್ ಆಗುತ್ತೆ ಅಂತ, ಮೂಗನ್ ಹಿಡಿದ್ರೆ ಬಾಯಿ ತೆಗೆಯುತ್ತೆ ಅಂತ ಗಾದೆ ಉಂಟಲ್ಲ, ಆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇರಲಿ, ಒಟ್ಟಲ್ಲಿ ಆರಾಧನೆಗಳು ನಡೀತಾ ಇವೆ ಅನ್ನೋದು ಸಂತೋಷದ ಸಂಗತಿ. ನವಗ್ರಹಗಳನ್ನೆಲ್ಲ ಸೂರ್ಯನಲ್ಲಿ ನಾವು ಸಾಕಾರವಾಗಿ ಕಾಣಬಹುದಾದದ್ದು. ಸೂರ್ಯ ಗ್ರಹಮಂಡಲ ಮಧ್ಯ ರಾಜ. ಆ ಕಾರಣದಿಂದ ಅನೇಕ ಪುರಾಣಗಳಲ್ಲಿ ನಾವು ನೋಡೋದು ಸೌರ ಪುರಾಣ, ಸಾಂಬ ಪುರಾಣ, ಮತ್ತೆ ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ ಇತ್ಯಾದಿಯಾಗಿ ಅನೇಕ ಪುರಾಣಗಳಲ್ಲಿ ನಾವು ಕಾಣ್ತೀವಿ. ಕೃಷ್ಣನ ಮಗ ಸಾಂಬ ಒಮ್ಮೆ ಕೃಷ್ಣನ ಪತ್ನಿಯರನ್ನ ಕೆಣಕದ ಅಂತ ಆರೋಪಣೆ ಬಂತು. ಆಗ ಕೃಷ್ಣ ಕುಷ್ಠರೋಗಿ ಆಗುವಂತ ಶಾಪ ಕೊಟ್ಟ. ಮತ್ತೆ ಅದರ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸೂರ್ಯಾರಾಧನೆ ಮಾಡಿದ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ವರಾಹಮಿಹಿರನ ಬೃಹತ್ ಸಮಿತಿಯಲ್ಲಿ ಸೂರ್ಯ ವಿಗ್ರಹವನ್ನ ಸ್ಥಾಪನೆ ಮಾಡುವುದು ಹೇಗೆ ಅನ್ನುವುದೆಲ್ಲ ಬರುತ್ತದೆ. ಭವಿಷ್ಯ ಪುರಾಣದಲ್ಲಿ ಕೂಡ ಈ ಸೂರ್ಯಾರಾಧನೆ ವಿಶೇಷ ಉಂಟು. ನಮ್ಮ ದೇಶದಲ್ಲಿ ಹಲವು ಕಡೆಗಳಲ್ಲಿ ಸೂರ್ಯ ಕೇಂದ್ರ ದೇವಸ್ಥಾನಗಳಿದ್ದವು ಅಂತ ಗೊತ್ತಾಗುತ್ತೆ. 4 ದಿಕ್ಕಿನಲ್ಲೂ ಸೂರ್ಯನಿಗೆ ವಿಶೇಷವಾದದ್ದಿತ್ತು ಅಂತ. ಕಾಶ್ಮೀರದ ಮಾರ್ತಾಂಡ ಅನ್ನುವ ಪ್ರದೇಶದಲ್ಲಿ ಸೂರ್ಯ ದೇವಸ್ಥಾನ ಇತ್ತು. ಸೌರಾಷ್ಟ್ರದ ಅಂದ್ರೆ ದ್ವಾರಕಾ ಇತ್ಯಾದಿ ಪ್ರದೇಶ ಬರುತ್ತದಲ್ಲ, ಇವತ್ತಿನ ಗುಜರಾತ್ ಗುರ್ಜರ ಪ್ರದೇಶ, ಅಲ್ಲಿ ಮೊದೇರಾ ಅಂತ ಕರೀತಾರೆ. ಅಹಮದಾಬಾದ್ ಅಥವಾ ಕರ್ಣಾವತಿ ಹತ್ರ ಇದೆ. ಅದ್ಭುತವಾದ ದೇವಸ್ಥಾನ ನೋಡಿದ್ದೀನಿ.
ಇದೀಗ ಶಿಥಿಲವಾಗಿದೆ, ಮೂರ್ತಿ ಇಲ್ಲ, ತುಂಬಾ ದಿವ್ಯವಾದಂತಹ ದೇವಸ್ಥಾನ. ಅಲ್ಲಿ ಸೂರ್ಯ ಇದ್ದ. ಮತ್ತೆ ಪೂರ್ವದಲ್ಲಿ ಕೋಣಾದಿತ್ಯ ಅಥವಾ ಕೋಣಾರ್ಕ ಅಂತ ಹೇಳ್ತಾರಲ್ಲ, ಆ ಜಗನ್ನಾಥ ಕ್ಷೇತ್ರ ಪುರಿ ಹತ್ರ ಬರತಕ್ಕಂಥದ್ದು ಸಮುದ್ರ ತೀರದಲ್ಲಿ, ಅಲ್ಲಿ. ಮತ್ತೆ ದಕ್ಷಿಣದಲ್ಲಿ ಸೂರ್ಯನಾರಾಯಣ ಕೋಯಿಲ್ ಅಂತ ತಮಿಳುನಾಡಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಹೀಗೆ 4 ದಿಕ್ಕುಗಳಲ್ಲಿ ಸೂರ್ಯ ದೇವಸ್ಥಾನಗಳು ಮುಖ್ಯವಾಗಿತ್ತು ಅಂತ. ಇನ್ನು ಬೇರೆ ಬೇರೆ ದೇವಸ್ಥಾನಗಳಿದ್ದಾಗ ಇದು 4 ಬಹಳ ಪ್ರಮುಖವಾದದ್ದು, ಒಂದು ವಜ್ರಾಕಾರ ಬರುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಸೂರ್ಯನ ಆರಾಧನೆ ಮಾಡುವುದನ್ನ ಕೆಲವರು ಸಿಥಿಯನ್ರಿಂದ ಬಂತು ಈ ಸೂರ್ಯನ ಆರಾಧನೆ ಅಂತೆಲ್ಲ ಹೇಳ್ತಾರೆ, ಶಕರಿಂದ ಬಂತು ಅಂತೆಲ್ಲ. ಆದರೆ ಏನಿಲ್ಲ, ನಮ್ಮ ವೇದಗಳಲ್ಲಿಯೇ ಆದಿತ್ಯರಿದ್ದಾರೆ, ಆದಿತ್ಯ ಮಂಡಲ ಇತ್ಯಾದಿ ಎಲ್ಲ ಉಂಟು. ಆದ್ರೆ ಅವರು ಆರಾಧನೆ ಮಾಡ್ತಾ ಇದ್ರು, ಸಿಥಿಯನ್ರು ಶಕರು ಎಲ್ಲ. ಹೇಳ್ತೀನಲ್ಲ, ಈ ಕ್ರಿಶ್ಚಿಯನ್ರು ಮುಸ್ಲಿಮ್ರು ಹುಟ್ಟಕ್ ಮುಂಚೆ ಜಗತ್ತೆಲ್ಲ ಹಿಂದೂಗಳೇ ಆಗಿದ್ರು. ಕ್ವಾಲಿಟೇಟಿವ್ಲಿ ನಾನು ಹೇಳ್ತಾ ಇದ್ದೀನಿ. ಯಾರು ಪರಮಾತ್ಮನನ್ನು, ಪರಮಾತ್ಮ ಸೃಷ್ಟಿಯಾದ ಜಗತ್ತನ್ನು ಆರಾಧಿಸ್ತಾರಲ್ಲ, ಅವರೆಲ್ಲ ಸನಾತನ ಧರ್ಮೀಯರೇ. ಭಗವಂತನ ಸೃಷ್ಟಿ ಎರಡನ್ನೂ ಪ್ರೀತಿಸ್ತಕ್ಕಂಥವರು ಎಲ್ಲ ಸನಾತನ ಧರ್ಮೀಯರೇ. ತ್ವಯಿಮಿ ಸರ್ವತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಪಿಸಿ ಮಯ್ಯಸ ಇಷ್ಣು, ಅದು ಬಹಳ ಮುಖ್ಯವಾದದ್ದು. ಆ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ವ್ಯಾಪ್ನೋತೀತಿ ವಿಷ್ಣು ಅನ್ನುವ ತತ್ವದಿಂದ ತುಂಬಾ ದೊಡ್ಡದಾದ ಭಾವ. ಹಾಗಾಗಿ ಅವರೆಲ್ಲ ಮಾಡ್ತಾ ಇದ್ರು, ನಾವು ಮಾಡ್ತಾ ಇದ್ದಿದ್ದೆ. ಅದರಿಂದ ಅವರು ನಮಗೆ ತಂದು ಕೊಟ್ಟರು, ಎಲ್ಲರೂ ನಮ್ಮ ಪರಂಪರೆ ಅಂತ ನಾವು ಹೇಳಬಾರದು. ಅಲ್ಲಿ ವರಾಹಮಿಹಿರ ಹೇಳ್ತಾನೆ, ಉದಿಚ್ಚಿ ವೇಷದಲ್ಲಿ, ಅಂದ್ರೆ ಉತ್ತರ ಭಾರತದ, ಇನ್ನು ಭಾರತದಿಂದ ಉತ್ತರಕ್ಕಿರ್ತಕ್ಕಂಥ ಸಿಥಿಯನ್ರ ವೇಷದಲ್ಲಿ ಇತ್ತು ಆ ಸೂರ್ಯನ ವಿಗ್ರಹ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಆ ಸೂರ್ಯ ವಿಗ್ರಹಗಳಿಗೆ ಮಂಡಿವರೆಗೂ ಬರ್ತಕ್ಕಂಥ ಒಂದು ಪಾದರಕ್ಷೆ ಹಾಕಬೇಕು ಅಂತ, ಪಾದ ತೋರಿಸಬಾರದು ಅಂತ ಸೂರ್ಯ ವಿಗ್ರಹಕ್ಕೆ. ಅದು ಮಧ್ಯಕಾಲದ ಸೂರ್ಯ ಶಿಲ್ಪಗಳಲ್ಲಿ ಕಾಣಿಸ್ತಕ್ಕಂಥ ಒಂದು ವಿಶಿಷ್ಟತೆ. ಅದಕ್ಕೆ ಬೇಕಾದಷ್ಟು ಸಂಶೋಧಕರೆಲ್ಲ ಯಥೇಷ್ಟವಾಗಿ ಹೇಳಿದ್ದಾರೆ. ಈಚೆಗೆ ಇಂಟರ್ನೆಟ್ ನಲ್ಲಿ ಒಬ್ರು ಮಾನಸ ತರಂಗಿಣಿ ಅಂತ ಈ ಸೂರ್ಯ ಆರಾಧನೆಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಲೇಖನವನ್ನು ಬರೆದಿದ್ದಾರೆ. ಅವರು ಎಲ್ಲ ಹೀಗೆ ಅಭಿಪ್ರಾಯ ಪಡ್ತಾರೆ. ಆದರೆ ವಸ್ತುತಃ ತಾತ್ಪರ್ಯವಿಷ್ಟೇ, ಅಲ್ಲಿ ಸೂರ್ಯನ ಪಾದಗಳು ನೋಡಕ್ಕಾಗೋಲ್ಲ ಅಂತ. ಪಾದ ಅಂದ್ರೆ ಕಿರಣ, ಸೂರ್ಯನ ಕಿರಣಗಳನ್ನು ನೋಡುವುದು ಕಷ್ಟ, ಅತೀಕ್ಷ್ಣವಾದದ್ದು ಅನ್ನುವ ತತ್ವ ಅಲ್ಲಿರ್ತಕ್ಕಂಥದ್ದು. ಆಮೇಲೆ ಅವರು ಕುಸ್ತಿ ಅಂತ ಏನ್ ಹೇಳ್ತಾರೆ, ಪರ್ಷಿಯನ್ನರು ಸೊಂಟಕ್ಕೆ ಕಟ್ಟತಕ್ಕಂಥ ಕಟಿವಸ್ತ್ರ ಯಜ್ಞೋಪವೀತದಂಥದ್ದು ಆ ಪಟ್ಟಿ ಇರುತ್ತದೆ ಅಂತ. ನಮ್ಮ ಎಲ್ಲಾ ದೇವತೆಗಳಿಗೂ ಕಟಿವಸ್ತ್ರ ಇದ್ದೇ ಇರುತ್ತದೆ. ಅದು ಇಲ್ಲದೆ ಇರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಶಿಲ್ಪಶಾಸ್ತ್ರ ಸಾಮಾನ್ಯ ಪರಿಚಯ ಇದ್ದವರಿಗೂ ಗೊತ್ತಾಗತಕ್ಕಂಥದ್ದು. ಮತ್ತೆ ಮಿತ್ರನೇ ಮಿಹಿರ ಆಗಿದ್ದಾನೆ ಅಂತ. ಪರ್ಷಿಯನ್ರಲ್ಲಿ ಒಂದು ಮಿತ್ರ ಅಂತ ಹೇಳ್ತಕ್ಕಂಥದ್ದು ಆಮೇಲೆ ಮಿಹಿರ ಅಂತ ಆಯ್ತು, ಅದು ಸಂಸ್ಕೃತಕ್ಕೆ ಬಂತು ಅಂತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ನಾನು ಕಾಣೆ. ಒಟ್ನಲ್ಲಿ ಆದಿತ್ಯ ಪೂಜೆ ಪರಕೀಯರಿಂದ ಬಂತು ಅಂತ ಹೇಳುವ ಪ್ರಯತ್ನ ವಿದ್ವಾಂಸರು ಮಾಡ್ತಾರೆ. ಅದು ಒಪ್ಪಿಗೆ ಆಗುವಂಥದ್ದಲ್ಲ, ನಮ್ಮಲ್ಲಿ ಮೊದಲಿಂದ ಇದ್ದದ್ದು ಹೌದು ಅಂತ ತಿಳಿಯುತ್ತದೆ. ಶಿಲ್ಪಶಾಸ್ತ್ರಾನುಸಾರವಾಗಿ ಈ ವಿಶಿಷ್ಟವಾದ ಸಂಕ್ರಮಣ ಕಾರ್ಯಗಳಲ್ಲಿ ಸೂರ್ಯನ ಕಿರಣ ದೇವಾಲಯಗಳ ಮೂರ್ತಿಗಳಿಗೆ ಬಂದು ಮುಟ್ಟಬೇಕು ಅನ್ನುವ ಒಂದು ವಿಶಿಷ್ಟವಾದ ಅಸ್ಟ್ರಾನಾಮಿಕಲ್ ಫೀಚರ್ ಇನ್ ಅವರ್ ಸ್ಕಲ್ಪ್ಚರ್ ಅಂಡ್ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಅದೊಂದು ಅದ್ಭುತ. ಜಗತ್ತಿನಲ್ಲಿ ತುಂಬಾ ಕಡೆ ಇರುವಂತದ್ದಲ್ಲ, ನಮ್ಮಲ್ಲಿ ಉಂಟು. ಅದು ನಿರ್ದಿಷ್ಟ ದಿನದಲ್ಲಿ ಬರುವಂತದ್ದು. ಈಚೆಗೆ ದೇವಸ್ಥಾನಗಳನ್ನ ಅಕರಾಳ ವಿಕರಾಳವಾಗಿ ಕಟ್ಟಿಸಿ ಹಾಳು ಮಾಡಿ, ಮತ್ತೆ ಕೆಲವು ಖಗೋಳಶಾಸ್ತ್ರೀಯವಾದ ವ್ಯತ್ಯಾಸಗಳಾಗಿ ಈ ಒಂದು ಮೂರ್ತಿಯ ಬಳಿಗೆ ಆ ಸೂರ್ಯನ ಕಿರಣ ತಲುಪುವುದು ತಪ್ಪೋಗಿರಬಹುದು. ಆದರೆ ವ್ಯವಸ್ಥೆ ಸರಿಯಾಗಿತ್ತು. ಅರ್ಕಾವತಿ ನದಿ ತೀರದಲ್ಲಿ ಎಡತೊರೆಯಲ್ಲಿ ಅರ್ಕೇಶ್ವರ ಅಂತ ಆ ದೇವಸ್ಥಾನದಲ್ಲಿ ಇಂದು ಕೂಡ ಶಿವರಾತ್ರಿ ದಿವಸ ಸೂರ್ಯರಶ್ಮಿ ಲಿಂಗವನ್ನ ತಲುಪುತ್ತದೆ. ಅದೇ ರೀತಿಯಲ್ಲಿ ನಾವು ಹತ್ತಿರದಲ್ಲಿ ಇರತಕ್ಕಂಥ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೋಡ್ತೀವಿ. ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಆಯಾ ರಾಶಿ ಸಂಕ್ರಮಣ ಕಾಲದಲ್ಲಿ ಆಯಾ ರಾಶಿ ಸ್ತಂಭಕ್ಕೆ ವಿದ್ಯಾಶಂಕರ ದೇವಸ್ಥಾನಕ್ಕೆ ಹೋಗಿ ಬೆಳಕು ಬೀರತಕ್ಕಂಥದ್ದು ಉಂಟು. ಅಳಗಾಜುಪುತ್ತೂರು ಅನ್ನುವ ಜಾಗ ತಮಿಳುನಾಡಿನಲ್ಲಿದೆ. ರಾಜಣ್ಣ ಚೋಳ ಅಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾನೆ. ಅಲ್ಲಿ ಎನ್ನಾಯಿರಂ ಸೂರ್ಯನ್ ಅಂತ ಕರೀತಾರೆ. ಆ ಸೂರ್ಯನ ದೇವಸ್ಥಾನಕ್ಕೆ ಮತ್ತೆ ಕುಲೋತ್ತುಂಗ ಚೋಳ ಮಾಡಿದಂತ ಕುಂಭಕೋಣದ ಹತ್ತಿರದ ಸೂರ್ಯನಾಥ ಕೋಯಿಲ್ಗೆ, ಬಿಲ್ಲುಪುತ್ತೂರ್ ಹತ್ರ ಪನೈವರಂ ಅಂತ ಶಿವಾಲಯದಲ್ಲಿ, ಇಲ್ಲ ಸೌರ ಯುಗಾದಿಯಲ್ಲಿ ಅಂದ್ರೆ ಮೇಷ ಸಂಕ್ರಮಣದಂದು ಸೂರ್ಯ ರಶ್ಮಿ ಶಿವಲಿಂಗವನ್ನ ಮುಟ್ಟಬೇಕು ಅಂತ ಕುಂಭಕೋಣದಲ್ಲಿರುವ ನಾಗೇಶ್ವರನ ಕೋಯಿಲ್ನಲ್ಲಿ, ಅಲ್ಲಿ ಮೇಷ ಮಾಸದ ಏಕಾದಶಿ, ದ್ವಾದಶಿ, ತ್ರಯೋದಶಿಯಲ್ಲಿ ಲಿಂಗ ಮೂಲ, ಲಿಂಗ ಮಧ್ಯ, ಲಿಂಗ ಶೀರ್ಷ ಆ 3 ಹಂತದಲ್ಲೂ ಆ ಸೂರ್ಯ ಸ್ಪರ್ಶ ಆಗ್ತಕ್ಕಂಥದ್ದು. ಮೊದಲೇ ಮೀನಾಕ್ಷಿ ದೇವಸ್ಥಾನದಲ್ಲಿ ಶೊಕ್ಕಲಿಂಗ ಸ್ವಾಮಿ ಯಾರಿದ್ದಾನೆ
ಆತನನ್ನ ಸುಂದರೇಶ್ವರನನ್ನ ಸ್ಪರ್ಶ ಮಾಡುವಂತೆ ಉತ್ತರಾಯಣ ದಕ್ಷಿಣಾಯನ ಎರಡರಲ್ಲಿ ಕೂಡ ಅವಕಾಶ ಇದೆ. ತಿರುಪನಂದಲ್ ಕೋಯಿಲ್ನಲ್ಲಿ ಸೂರ್ಯನ ಒಂದು ಕಿರಣ ಬಂದು ಚೈತ್ರದ 5 ದಿವಸಗಳಲ್ಲಿ ಸಾಯಂಕಾಲ ಬೆಳಗುವಂಥದ್ದು. ಹೀಗೆ ಅನೇಕತ್ರ ಉಂಟು. ನಾವು ಅದನ್ನ ಹೀಗೆ ಕಾಣ್ತೀವಿ. ಒಟ್ಟಿನಲ್ಲಿ ತಾತ್ಪರ್ಯ ಹೇಳುವುದಿದ್ರೆ ಸೂರ್ಯ ಆರಾಧನೆ ನಮ್ಮ ದೇವಸ್ಥಾನಗಳ ಶಿಲ್ಪಗಳನ್ನು ಕೂಡ ಪರಿಭಾವಿಸಿದೆ. ಸೂರ್ಯ ಕಿರಣ ಹೇಗೆ ಬಂದು ಮುಟ್ಟುವುದು ಅಂತನ್ನುವುದೆಲ್ಲ ಗೊತ್ತಾಗುತ್ತೆ. ಇಷ್ಟರ ಮಟ್ಟಿಗೆ ನಮ್ಮ ರಚನಾ ವಿಜ್ಞಾನ ಬೆಳೆದಿತ್ತು. ಆ ಒಂದು ಸೂರ್ಯ ಚಲನೆಯನ್ನ, ಅಂದ್ರೆ ಭೂಮಿಯ ಚಲನೆ ವಾಸ್ತವ, ಅದನ್ನ ಲೆಕ್ಕಿಸಿಕೊಂಡು ಅಲ್ಲಿಗೆ ಸರಿಯಾಗಿ ಬೆಳಕು ಬೀರುವಂತೆ ಮಾಡಿದರು. ಇದು ಒಂದು 1400 ವರ್ಷಗಳ ಕಾಲ ತೆರೆದಿಲ್ಲದೆ ಚೆನ್ನಾಗಿ ನಡೆಯುತ್ತದೆ. ಆಮೇಲೆ ಒಂದಷ್ಟು ವ್ಯತ್ಯಾಸಗಳಾಗಿಬಿಡುತ್ತೆ. ಆ ಥರದ್ದು ನಾವು ನೋಡಬಹುದು. ಅದಕ್ಕೆ ಕಾರಣ ಭೂಮಿ ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ಕೊಳ್ತಾ ಇರೋದೇ ಆಗಿದೆ. ಇದು ತುಂಬಾ ಅದ್ಭುತವಾದ ಪರ್ವ. ಸುಗ್ಗಿ ಕಾಲ ಅಂತೆಲ್ಲ ಹೇಳಿದೆ. ಆ ಸುಗ್ಗಿ ಕಾಲ ಆಗಿದ್ರಿಂದ ಹಾಲು, ಹೈನು, ಬೆಳೆ ಇವೆಲ್ಲ ಚೆನ್ನಾಗಿರುವಂಥದ್ದು. ಮುಖ್ಯವಾಗಿ ದ್ವಿದಳ ಧಾನ್ಯಗಳಿಗೆ ಸಮೃದ್ಧಿ. ಹಾಗೆ ಏಕದಳ ಧಾನ್ಯಗಳಾದಂಥ ಭತ್ತ, ಗೋಧಿ ಅವುಗಳದ್ದು ಬೆಳೆ ಇಲ್ಲಿ ಆಗುತ್ತದೆ. ದ್ವಿದಳ ಧಾನ್ಯಗಳಲ್ಲಿ ವಿಶೇಷವಾದಂತಹ ಕಾಳುಗಳು ಯಾವುದಿವೆ? ಅವರೆ, ಹೆಸರು, ಉದ್ದು, ತೊಗರಿ ಇವೆಲ್ಲ ಬರುತ್ತವೆ. ಆಮೇಲೆ ಕಬ್ಬಿನ ಬೆಳೆ ಈಗಲೇ ಆಗತಕ್ಕಂಥದ್ದು. ಹೀಗೆ ಸಾಮಾನ್ಯ ಎಲ್ಲ ಪ್ರಮುಖವಾದ ಬೆಳೆಗಳು ಆಗುತ್ತವೆ. ಕಬ್ಬಿನ ಗಾಣ, ಆಲೆಮನೆ ಇತ್ಯಾದಿಗಳೆಲ್ಲ ಆಗಿ ಕಬ್ಬು. ಮತ್ತೆ ಕೆಲವೊಂದು ಹಣ್ಣುಗಳು ಆಗ ಬರ್ತಕ್ಕಂಥವು ಇರುತ್ತವೆ. ಬೆರ್ರೀಸ್ ಅಂತ ನಾವು ಏನು ಹೇಳ್ತೀವಿ, ಆ ರೀತಿಯಾದಂಥವೆಲ್ಲ ಆ ಕಾಲದಲ್ಲಿ ಬರುವಂಥವು. ಮತ್ತೆ ನಮ್ಮ ಹಬ್ಬಗಳಲ್ಲೆಲ್ಲ ಋತುಮಾನಾನುಸಾರವಾಗಿ ಆಹಾರ ಉಂಟು. ಋತುಚರ್ಯೆ ಅಂತ ಆಯುರ್ವೇದ ಗ್ರಂಥಗಳು ಹೇಳುತ್ತವೆ. ಅದನ್ನ ಸ್ವಸ್ಥಚರ್ಯ ಅಂತ, ಒಂದು ಆರೋಗ್ಯವಂತ ಹೇಗೆ ಬಾಳಬೇಕು ಅಂತ ಹೇಳ್ತಾರೆ. ತದ್ಭಾಗವಾಗಿ ಋತುಚರ್ಯ ಅಂತ ಬರುತ್ತದೆ. ದೈನಂದಿನಿಯೂ ಕೂಡ ಉಂಟು. ಆಯಾ ಋತುಗಳಿಗೆ ಸಂಬಂಧಪಟ್ಟಂಥದ್ದು ಉಂಟು. ಋತುಚರ್ಯದಲ್ಲಿ ಮುಖ್ಯವಾಗಿ ಆಹಾರ ಪ್ರಕಾರವನ್ನು ಹೇಳುವಾಗ ಯಾವುದು ಬರುತ್ತೋ ಅದು ನಮ್ಮ ಹಬ್ಬಗಳನ್ನು ಗಮನಿಸಿಕೊಂಡ್ರೆ ಗೊತ್ತಾಗುತ್ತದೆ. ಆಯಾ ಪ್ರಮುಖವಾದ ಹಬ್ಬಗಳ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯಾದಿಗಳ ಸ್ವರೂಪವನ್ನು ತಿಳಿದುಕೊಂಡ್ರೆ ಆ ಋತುವಿನ ಆಹಾರ ಕ್ರಮ ಏನು ಅನ್ನೋದು ಗೊತ್ತಾಗುತ್ತದೆ. ಅದಕ್ಕೆ ತುಂಬಾ ಒಳ್ಳೆ ಮಾದರಿಯಾಗಿರ್ತಕ್ಕಂಥದ್ದು ಸಂಕ್ರಾಂತಿ. ಸಂಕ್ರಾಂತಿ ಚಳಿಗಾಲದಲ್ಲಿ ಬರತಕ್ಕಂಥದ್ದು. ಆಗ ಒಣ ಹವೆ ತುಂಬಾ ಇರ್ತದೆ. ದೇಹ ಬೇಗ ಚರ್ಮ ಸೀಳುವಂಥದ್ದು. ಶುಷ್ಕವಾದ ಕಾರಣ ಆಹಾರ ಸರಿಯಾಗಿ ಪಚನವಾಗದೆ ಹೋಗ್ತಕ್ಕಂಥದ್ದು. ಮತ್ತೆ ಆಹಾರ ಮಲವಿಸರ್ಜನಾದಿಗಳಲ್ಲಿ ತೊಂದರೆ ಇತ್ಯಾದಿಗಳೆಲ್ಲ ಆಗುವುದರಿಂದ ತೈಲಾದಿಕ್ಕೆ ಏನೋ ಪದಾರ್ಥ ಬೇಕು, ಸ್ನೇಹ ಪದಾರ್ಥ ಹೆಚ್ಚು ಬೇಕು ಅಂತ ಗೊತ್ತಾಗುತ್ತದೆ. ಆಮೇಲೆ ಚಳಿ ಇರುವ ಕಾರಣ ದೇಹದ ಶಾಖವನ್ನು ಕಾಪಾಡಿಕೊಳ್ಳೋದಕ್ಕೆ ಶರ್ಕರ ಪಿಷ್ಟ ಅದು ತುಂಬಾ ಬೇಕು, ಕಾರ್ಬೋಹೈಡ್ರೇಟ್ಸ್. ಅದಕ್ಕಾಗಿ ಮತ್ತೆ ಹೆಚ್ಚೆಚ್ಚು ಪ್ರೋಟೀನ್ ಬೇಕು. ಅದಿಲ್ಲದೆ ಇದ್ರೆ ದೇಹಕ್ಕೆ ಬೇಕಾದ ಶಕ್ತಿ ಸಿಗುವುದಿಲ್ಲ, ಪಟುತ್ವ ಸಿಗುವುದಿಲ್ಲ. ಈ ಎಲ್ಲಾ ಕಾರಣಗಳಿಂದ ಅಂಥ ಆಹಾರ ಮಾಡಬೇಕು ಅಂತ ನೋಡಿದ್ರೆ ತುಪ್ಪ ಮೊದಲಾದವು ಹೆಚ್ಚಾಗಿರ್ತಕ್ಕಂಥ ಅಕ್ಕಿಯ ಪದಾರ್ಥ, ಬೆಲ್ಲದ ಪದಾರ್ಥ ಎಲ್ಲ ಸೇರಿರುವ ಮುದ್ಗ ಅಂತಂದ್ರೆ ಹೆಸರು ಕೂಡ ಇರತಕ್ಕಂಥ ಪೊಂಗಲ್ ಅಂತೀವಲ್ಲ, ಹುಗ್ಗಿ ಅಂತೀವಲ್ಲ, ಅದನ್ನ ಗುಡಾನ್ನ ಅಂತ ಕರೀತಾರೆ. ಮುದ್ಗ ಗುಡಾನ್ನ ಅದು ಪ್ರಶಸ್ತವಾದದ್ದು. ಮುದ್ಗಾನ್ನ ಅಂದ್ರೆ ವೆಣ್ ಪೊಂಗಲ್ ಅಂತಾರೆ, ಖಾರದ ಪೊಂಗಲ್ ಅಂತ. ಮತ್ತೆ ಗುಡಾನ್ನ ಅಂತಂದ್ರೆ ಸಿಹಿ ಪೊಂಗಲ್ ಅಂತ. ಇದು ಪೊಂಗಲ್ ಅನ್ನುವುದರ ತಾತ್ಪರ್ಯವೇ ಉಕ್ಕು ಅಂತ. ಪೊಂಗಿಸುವುದು, ಉಕ್ಕಿಸುವುದು ಯಾವುದು? ಸಮೃದ್ಧಿ ಅಂತ. ಮನೆ ತುಂಬಿಸ್ಕೊಂಡು ಹಾಲು ಉಕ್ಸೋದು, ಅದು ಉಕ್ಕಿ ಬರಬೇಕು. ಆ ರೀತಿ ಈ ಒಂದು ಸುಗ್ಗಿ ಉಕ್ಕಿ ಬಂದಿದೆ, ಸಮೃದ್ಧವಾಗಿದೆ ಅನ್ನುವುದರ ಸಂಕೇತ ಅಲ್ಲಿ ಕಾಣಿಸುತ್ತದೆ. ಅದನ್ನ ಪೊಂಗಲ್ಗೆ ವಿಶೇಷವಾಗಿ ಒಂದು ಬಾನಿ ಮಾಡಿ ಅದಕ್ಕೆ ಅಲಂಕಾರ ಮಾಡ್ತಾರೆ, ಅದಕ್ಕೆ ರಂಗೋಲಿ ಹಾಕಿ ಚಿತ್ತಾರ ಹಾಕಿ ಮಾಡ್ತಾರೆ. ಪೊಂಗಲ್ನಲ್ಲಿ ಮಾಡ್ತಾರೆ. ಹುಗ್ಗಿ ಮಾಡುವಾಗ ಅದನ್ನು ತೊಳಸಬೇಕಾಗೋದಕ್ಕೆ ಕಬ್ಬಿನ ಜಲ್ಲಿಯನ್ನೇ ಇಟ್ಟು ತೊಳಸ್ತಾರೆ. ಅಂದ್ರೆ ಸಿಹಿ ಅಡಿಗೆಯನ್ನ ಸಿಹಿಯಾದ ಸೌಟಿನಿಂದಲೇ ಸುತ್ತಬೇಕು ಅಂತ. ತುಂಬಾ ಅದರ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ. ಮತ್ತೆ ಆಗ ಬರ್ತಕ್ಕಂಥದ್ದು ಬೇರೆ ಬೇರೆ ಗೋಲ್ಡ್ಸ್ ಅಂತೀವಲ್ಲ, ಆ ರೀತಿಯ ಬಳ್ಳಿಯ ಜಾತಿಗಳು, ಸೋರೆ, ಪಡವಲ, ಮತ್ತೆ ಹಾಗಲ, ಕುಂಬಳ, ಸಿಗುಂಬಳ, ಬೂದುಗುಂಬಳ, ಈ ರೀತಿಯಾಗಿ ಅನೇಕ ಬಗೆಯ ಈ ಒಂದು ಬಳ್ಳಿಯ ಜಾತಿಗಳಿಂದ ಉತ್ಪನ್ನವಾಗತಕ್ಕಂಥ ತರಕಾರಿಗಳು ತುಂಬಾ ಚೆನ್ನಾಗಿ ಸಿಗ್ತಕ್ಕಂಥ ಕಾಲವಾಗಿರುತ್ತವೆ. ಅವನ್ನೆಲ್ಲ ಬಳಸಿಕೊಳ್ಬೇಕಾಗುತ್ತೆ. ಇದನ್ನ ನಾವು ನೋಡ್ತೀವಿ. ಜೊತೆಗೆ ಅದರ ಋತುಚರ್ಯ ಅನ್ನುವಂತೆ ತಿಲ, ಎಳ್ಳು ಬಹಳ ಮುಖ್ಯ. ಆ ಎಳ್ಳು ಎಣ್ಣೆಯನ್ನು ಕೊಡುತ್ತದೆ. ಎಳ್ಳಿನ ನೆಯ್ಯೇ ಎಣ್ಣೆ. ತಿಲಸ್ಯ ಭಾವ ತೈಲಂ ಅಂತ. ಹೀಗಾಗಿ ತಿಲ. ಮತ್ತೆ ಆ ಒಂದು ಶರ್ಕರ ಪಿಷ್ಟಾದಿಗಳಿಗೆ ಬೆಲ್ಲದ ಅಚ್ಚನ್ನ ವಿತರಣೆ ಮಾಡೋದು, ಅದೇ ಸಕ್ಕರೆ ಅಚ್ಚಾಗಿದೆ. ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ತಿಲ ವಿನಿಮಯ ಮಾಡಿಕೊಳ್ಬೇಕು. ಎಲ್ಲ ಕಡೆಯಲ್ಲೂ ಉಂಟು. ಆ ಸಂಕ್ರಾಂತಿ ಸಂಕ್ರಮಣದಲ್ಲಿ ತಿಲ ವಿನಿಮಯ ತುಂಬಾ ಮುಖ್ಯ ಅಂತಾರೆ.
ಆ ತಿರುವಿನಿಮಯದಲ್ಲಿ ಎಳ್ಳಿನ ಜೊತೆಗೆ ಬೆಲ್ಲವನ್ನು ಕೊಡಬೇಕು. ಯಾಕೆಂದ್ರೆ ಎಳ್ಳು ಪಿತ್ತ ಪ್ರಕೋಪವನ್ನು ಉಂಟು ಮಾಡುತ್ತದೆ, ಬೆಲ್ಲ ಪಿತ್ತ ಪ್ರಕೋಪವನ್ನು ಇಳಿಸ್ತಕ್ಕಂಥದ್ದು. ಜೊತೆಗೆ ಒಂದು ತೈಲವನ್ನ ಕೊಟ್ರೆ ಮತ್ತೊಂದು ಶರ್ಕರ ಪಿಷ್ಟವನ್ನ ಕೊಡುವುದು. ಈ ದೃಷ್ಟಿಯಿಂದ ಕುಸರೆಳ್ಳು ಅಂತ ಮಾಡಿ ಎಳ್ಳಿನ ಜೊತೆಗೆ ಸಿಹಿ ಅಂಶ ಸೇರಿಸಿಯೇ ಇರ್ತಾರೆ, ಖಾಲಿ ಎಳ್ಳನ್ನ ಕೊಡುವಂಥದ್ದೇ ಅಲ್ಲ. ಇದೆಲ್ಲ ಆ ಆಹಾರ ಕ್ರಮದಲ್ಲಿ ನೋಡ್ತೀವಿ. ಬೇಸಿಗೆಗೆ ಸಂಬಂಧಪಟ್ಟಂತೆ ನೋಡಿದ್ರೆ ನಮ್ಮ ರಾಮನವಮಿಯಲ್ಲಿ ಆ ಬೇಸಿಗೆಯಲ್ಲಿ ಬಾಡಿ ಫ್ಲೂಯಿಡ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಬೇಗ ಬೇಗ ಬತ್ತಿ ಹೋಗ್ತಾ ಇರೋದ್ರಿಂದ, ಬೆವರಾಗಿ ಎಲ್ಲ ಹೋಗೋದ್ರಿಂದ ಮತ್ತೆ ಮತ್ತೆ ನೀರು ಕುಡಿಬೇಕು. ಬರೀ ನೀರು ಕುಡಿದ್ರೆ ಪಿತ್ತ ವಿಕಾರವಾಗುವುದರಿಂದ ಬೆಲ್ಲದ ಪಾನಕ ಆಗಬೇಕು. ಅದು ಹೆಚ್ಚಿನ ಮಧ್ವಂಶ ಅಂದ್ರೆ ಮಾಧುರ್ಯ ಅಂಶ, ಸಿಹಿ ಅಂಶ, ಮಾಧುರ್ಯ ಅಂಶ, ಅದು ಕಫವನ್ನು ಉಂಟು ಮಾಡಿತ್ತು ಅಂತ ಅದಕ್ಕೆ ಒಂದಿಷ್ಟು ಮೆಣಸ ಹಾಕ್ತಕ್ಕಂಥದ್ದು. ಮರೀಚಾದಿಗಳನ್ನು ಹಾಕಿ ಭರತ ಮುನಿ ಹೇಳಿದ ಶಾಡವ ಅದು ಒಂದು ಪಾನಕ ಮಾಡಿಕೊಡುವಂಥದ್ದು. ಮತ್ತೆ ರಸಭರಿತವಾದಂತ ಹಣ್ಣುಗಳು ಆಗದಂತ ಕರ್ಬೂಜ, ಕಲ್ಲಂಗಡಿ, ಚಕ್ಕೋತ ಇತ್ಯಾದಿ ಹಣ್ಣುಗಳನ್ನ ಬಳಸ್ತಕ್ಕಂಥದ್ದು. ಅವೆಲ್ಲ ನೀರಿನಂಶ ಹೆಚ್ಚಿರ್ತಕ್ಕಂಥವೇ ಆಗಿದೆ. ಈ ರೀತಿಯಾಗಿ ಮಾಡೋದು. ಮತ್ತು ತಂಪಾದ ಆಹಾರ, ತಂಪನ್ನು ಮಾಡತಕ್ಕಂಥದ್ದು ಹೆಸರುಬೇಳೆ. ಆ ಹೆಸರುಬೇಳೆ, ಕೋಸಂಬರಿ ಅವೆಲ್ಲ ನಾವು ಸಲಾಡ್ ಅಂತ ಈ ಕಾಲದಲ್ಲಿ ಆಧುನಿಕವಾಗಿ ಹೇಳ್ತೀವಲ್ಲ, ಆ ರೀತಿಯಾದ ಆಹಾರ. ಹೀಗೆ ಪ್ರತಿಯೊಂದನ್ನು ನೋಡಿಕೊಂಡ್ರೆ ಋತುಮಾನಕ್ಕೆ ತಕ್ಕಂತೆ ಆಹಾರ ಇರುವಂಥದ್ದು. ಮತ್ತೆ ಆ ಪರ್ವಕ್ಕೆ ಈ ವಿಶಿಷ್ಟವಾದ ಆಹಾರ ಅನ್ನುವುದು ದೊಡ್ಡ ಸಂಸ್ಕೃತಿಯಾಗಿ ಬಂದರೆ ಚೆನ್ನ. ಎಲ್ಲದಕ್ಕೂ ಒಂದೇ ಜಾಮೂನ್ ಮಾಡು ಅಥವಾ ಯಾವುದಕ್ಕೆ ಯಾವುದೋ ಮಾಡು, ಇದ್ರೊಳಗಂತ ಸ್ವಾರಸ್ಯ ಇಲ್ಲ. ಆ ಕ್ರಮವನ್ನು ಅನುಸರಿಸಿದ್ರೆ ನಾವು ಆ ಇಡೀ ಪರಂಪರೆಯನ್ನು ಉಳಿಸಿಕೊಟ್ಟಂತೆ ಆಗುತ್ತದೆ. ನಾವು ಬಳಸುವ ಎಷ್ಟೋ ಪದಗಳು ಕಾಲಕ್ರಮೇಣ ಬಿಟ್ಟು ಹೋದಂತೆ ಭಾಷೆಗಷ್ಟು ನಷ್ಟ ಆಗಿರುತ್ತದಲ್ಲ. ಆ ರೀತಿಯಲ್ಲಿ ಆಚರಣೆಗಳನ್ನು ಬಿಟ್ಟರೆ ಸಂಸ್ಕೃತಿಗೆ ಒಂದಿಷ್ಟು ನಷ್ಟವಾಗುತ್ತದೆ ಅನ್ನುವುದನ್ನೆಲ್ಲ ನಾವು ಗಮನಿಸಿಕೊಂಡಾಗ ಇಂಥ ಎಷ್ಟೆಷ್ಟೋ ಸ್ವಾರಸ್ಯಗಳು ನಮ್ಮ ಮನಸ್ಸನ್ನ ಎಡೆತಾಕುತ್ತವೆ. ಅಲ್ಲಿ ನಾವು ಕಾಣುವಂಥದ್ದು ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಬಗೆಯಲ್ಲಿ. ಆಂಧ್ರದಲ್ಲೆಲ್ಲ ಗೊಬ್ಬೆಳ್ಳು ಅಂತ ಹೇಳ್ಬಿಟ್ಟು ಸಗಣಿಯಲ್ಲಿ ಗೋಪುರಗಳನ್ನು ಮಾಡಿ ಅದರ ಮೇಲೆ ಈ ಒಂದು ಗೋಲ್ಡ್ಸ್ ಅಂತ ನಾವು ಏನ್ ಹೇಳ್ತೀವಿ ಆ ಜಾತಿಯ ಬಳ್ಳಿಗಳಲ್ಲಿ ಬಿಟ್ಟ ಹೂಗಳನ್ನ, ಅಂದ್ರೆ ಬೂದುಗುಂಬಳದ ಹೂವು, ಅವರೆ ಹೂವು, ಮತ್ತೆ ಸೋರೆಕಾಯಿ ಹೂವು, ಹೀರೆಕಾಯಿ ಹೂವು ಇತ್ಯಾದಿಗಳನ್ನ, ವಿಶೇಷವಾಗಿ ಕುಂಬಳ ಹೂವನ್ನ ಇಟ್ಟು ಅಲಂಕಾರ ಮಾಡ್ತಾರೆ. ಇವನ್ನೆಲ್ಲ ನಾವು ನೋಡ್ತೀವಿ. ಅದನ್ನ ಎಲ್ಲ ಕಡೆಯಲ್ಲೂ ಕೇರಿಗಳಲ್ಲಿ ತಗೊಂಡು ಹೋಗಿಡ್ತಾರೆ. ಸಂಕ್ರಾಂತಿಯ ರಂಗವಲ್ಲಿ ಅಂತಲೇ ಬಹಳ ಪ್ರಸಿದ್ಧವಾದದ್ದು. ಸಂಕ್ರಾಂತಿ ಬರುವುದು ಈ ಧನುರ್ಮಾಸದ ಕಟ್ಟೆ ಕಡೆಗೆ. ಇಡೀ ಧನುರ್ಮಾಸ ರಂಗವಲ್ಲಿ ಹಾಕಿ ಸ್ವಾಗತಿಸಬೇಕು ಅಂತ. ಧನುರ್ಮಾಸ ಸುಗ್ಗಿಯ ಮಾಸ. ಸುಗ್ಗಿ ಕಾಲದಲ್ಲಿ ಬೆಳ್ಳಂಬೆಳಗಿನ ಜಾವದವರೆಗೂ ಕಾದುಕೊಂಡಿರಬೇಕು. ಹೊಲ ಗದ್ದೆಗಳಲ್ಲಿ ಪಾಕವಾಗಿ ಮಾಗಿ ಭತ್ತ ಮೊದಲಾದ ಬೆಳೆ ಬರೋದಕ್ಕೆ ಮುನ್ನ ಯಾರು ಕುಯ್ದುಕೊಂಡು ಹೋಗದೆ ಇರಲಿಂತ ರಾತ್ರಿ ಜಾಗರಣೆ ಇದ್ದು ಬೆಳಗ್ಗೆ ನೋಡ್ಕೊಂಡು ಬರಬೇಕು. ದಗದಗ ಬೆಂಕಿ ಉರಿಸ್ಕೊಂಡು ಚಳಿ ಕಾಯಿಸ್ಕೊಂಡು ಕಾಪಾಡಿಕೊಳ್ಬೇಕು. ಧನುರ್ಮಾಸದ ಬೆಳಗ್ಗೆ ಹೇಳ್ತಕ್ಕಂಥದ್ದು, ಧನುರ್ಮಾಸದ ಪೂಜೆ, ಆ ಕೃಷಿಯ ಜೀವನ, ಇದನ್ನೆಲ್ಲ ಒಪ್ಪವಾಗಿಟ್ಟು ನೋಡಿದ್ರೆ ಗೊತ್ತಾಗುತ್ತದೆ. ಆಗಲೇ ಧನುರ್ಮಾಸ ಕಾಲದಲ್ಲಿ ಭಗವಂತನಿಗೆ ಸುಪ್ರಭಾತ ಸೇವೆ ನಡೆಯುತ್ತದೆ. ಉತ್ಥಾನ ದ್ವಾದಶಿ ಅಂತೂ ಕಾರ್ತಿಕದಲ್ಲಿ ಆತ ಹೇಳ್ತಾನೆ. ಎದ್ದ ತಕ್ಷಣ ಅವನಿಗೆ ಹಾಸಿಗೆ ಬಿಡಬೇಕು ಅಂತ ಅನ್ಸಲ್ಲ. ಸುಪ್ರಭಾತ ಸೇವೆಗೆ ಒಂದು ಸಮಯ ಬೇಕಾಗುತ್ತದೆ. ತತ್ಪೂರ್ವದಲ್ಲಿ ಪುಷ್ಯ ಮಾಸದಲ್ಲೆಲ್ಲ ಅವನಿಗೆ ಪೊಲಿಕಾಪು ಅಂತ ಹೇಳ್ಬಿಟ್ಟು ಅಂತಾರೆ. ಅಂದ್ರೆ ಎಣ್ಣೆ ಕಳಿಚು ಅಂತಲೂ ಹೇಳ್ತಾರೆ. ಎಣ್ಣೆಯನ್ನು ಸವರಬೇಕು ಅಂತ, ತೈಲಮರ್ದನ ಮಾಡಬೇಕು ಅಂತ ಎಲ್ಲ ತೈಲ ಹಚ್ಚಿಟ್ಟಿರ್ತಾರೆ. ಅದು ತೈಲ ಹಚ್ಚಿ ಮಸಾಜ್ ಮಾಡಿದ್ರೆ ತೂಕಡಿಕೆ ಬಂದ್ಬಿಡುತ್ತೆ. ನೀವು ನೋಡಿ ಬಾಡಿ ಮಸಾಜ್ ಎಲ್ಲ ಮಾಡಿದ್ರೆ ನಿದ್ದೆನೆ ಮಾಡಿಬಿಡ್ತಾರೆ. ಆಗ ಮತ್ತೆ ಏಳಯ್ಯ ಅಂತ ಸುಪ್ರಭಾತ ಸೇವೆ ಮಾಡಬೇಕು. ಅದಕ್ಕೆ ನಾವು ಮೊದಲು ಹೇಳ್ಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು. ಮುದ್ಗಾನ್ನ, ಮಾಷಾನ್ನ ಇವೆಲ್ಲ ನೈವೇದ್ಯ ಮಾಡಬೇಕು. ಆ ನೈವೇದ್ಯ ಮಾಡಿದ್ದು ಹಿಂದೆ ಜನರಿಗೆಲ್ರಿಗೂ ವಿತರಣೆ ಮಾಡ್ತಾ ಇದ್ರಲ್ವ, ಆ ಮೂಲಕವಾಗ ಋತುಚರ್ಯೆಯ ಆಹಾರ ಕೂಡ ಅವರಿಗೆ ಬರ್ತಾ ಇತ್ತು. ಆಮೇಲೆ ಒಂದು ಕಡೆ ಬೆಳಗ್ಗೆವರೆಗೂ ಹೊಲ ಗದ್ದೆಗಳಲ್ಲಿ ಕಾದುಕೊಂಡು ಮಾಡುವುದಾದ ಮೇಲೆ ನಗರ ಸಂಕೀರ್ತನೆ ಅಂತ ಧನುರ್ಮಾಸದಲ್ಲಿ ಊರೆಲ್ಲ ಸುತ್ತಳ್ಕೊಂಡು ಭಜನೆ ಮಾಡಿಕೊಂಡು ಬರ್ತಾ ಇದ್ದದ್ದು. ಶಿವಭಕ್ತರು ಶಿವ ಗೀತೆಗಳನ್ನ, ವಿಷ್ಣು ಭಕ್ತರು ವಿಷ್ಣು ಗೀತೆಗಳನ್ನ ಹಿಂಗೆಲ್ಲ ಹಾಡ್ತಾ ಇದ್ದದ್ದು. ತಮಿಳುನಾಡಿನಲ್ಲಿ ಈಗಲೂ ಕೂಡ ತಿರುಪ್ಪಾವೈನ ವೈಷ್ಣವರು, ಶ್ರೀ ವೈಷ್ಣವರು, ತಿರುವಂಬಾವೈನ ಶೈವರು ಹಾಡ್ಕೊಂಡು ಬರ್ತಾರೆ. ಹೀಗೆ ಎಲ್ಲವನ್ನ ಮಾಡ್ಕೊಂಡು ಬರ್ತಕ್ಕಂಥ ಪದ್ಧತಿ ಉಂಟು. ಮನೆ ಮನೆಗಳ ಮುಂದೆ ನಿಲ್ತಾರೆ, ಆಗ ರಂಗವಲ್ಲಿ ಹಾಕಿ ಅಲಂಕಾರ ಮಾಡಬೇಕು ಅಂತ. ನಾನಂತೂ ಈ ಧನುರ್ಮಾಸಾದಿಗಳ ಕಾಲದಲ್ಲಿ ತಮಿಳುನಾಡಿಗೆ ಹೋಗಿ ಅಲ್ಲಿ ಸ್ಲಮ್ಗಳಲ್ಲಿ ಓಡಾಡಿದ್ದೀನಿ. ಅದೆಷ್ಟು ಚೊಕ್ಕಟವಾಗಿ ಸಾರಣೆ ಕಾರಣೆ ರಂಗವಲ್ಲಿ ಮಾಡಿ ಇರ್ತಾರೆ ಅಂತಂದ್ರೆ ನಿಜವಾಗ್ಲೂ ಬ್ರಾಹ್ಮಣ ಜಾತಿ ಅನ್ನೋದಕ್ಕೆ ಈ ಸೌಶೀಲ್ಯ ಯಾವಾಗ ಬರುತ್ತೆ ಅಂತ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಆ ಒಂದು ರೀತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿಕೊಂಡಿರ್ತಕ್ಕಂಥದ್ದೇ ಬಡವರು. ಶ್ರೀಮಂತರು ಕಳ್ಕೊಂಡಿದ್ದಾರೆ, ಬಡವರು ಉಳಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿ ಅದನ್ನ ನೋಡಿದ್ದಾಗಿತ್ತು.
ಆಂಧ್ರದಲ್ಲಿ ಮತ್ತೆ ತಮಿಳುನಾಡಲ್ಲಿ ಆ ಭೋಗಿ ಹಬ್ಬ ಅಂತಿದೆಯಲ್ಲ, ಹಳೆದನ್ನೆಲ್ಲ ಉರಿಸ್ತಾರಲ್ಲ, ಅದು ಒಂದು ತೆಲುಗಿನಲ್ಲಿ ಒಂದು ಇಡಿಯಂ ಆಗಿದೆ, ಭೋಗಿ ಮಂಟಲು ಅಂತ. ಭೋಗಿ ಮಂಟಲು ಅಂದ್ರೆ ಭೋಗಿಯ ಬೆಂಕಿ ಅಂದ್ರೆ ಹಳೆದನ್ನು ಸುಟ್ಟು ಬಿಡು, ವೈಪ್ ಆಫ್ ದಿ ಪಾಸ್ಟ್ ಅಂಡ್ ಸ್ಟಾರ್ಟ್ ದಿ ಲೈಫ್ ಆಫ್ ಫ್ರೆಶ್ ಅನ್ನುವಂತ ಸಂಕೇತ ಅಂತ. ಪಾಶ್ಚಾತ್ಯರು ಹೇಳ್ತಾರೆ, ಲೆಟ್ ಅಸ್ ಸ್ಟಾರ್ಟ್ ದಿ ಲೈಫ್ ಆಫ್ ಫ್ರೆಶ್ ಅಂತ, ಹೊಸದಾಗಿ ನಾವು ಬದುಕೋಣ ಅಂತ, ಹಳೆತನ ಕುರಿತು ಯಾರು ಮೂದಲಿಸೋದು ಬೇಡ ಅಂತ. ಆ ರೀತಿಯ ಒಂದು ಸಂಕೇತವಾಗಿ ಬಂದಿದೆ. ಉತ್ತರ ಭಾರತದಲ್ಲೂ ಅದು ಉಂಟು. ಆ ಬೆಂಕಿಯನ್ನ ಲೋಡಿ ಅಂತ ಹೇಳ್ಬಿಟ್ಟು ಅಂತಾರೆ. ಆ ಲೋಡಿ ಆಗ್ ಅಂತ ಹೇಳ್ತಾರೆ. ಆ ಲೋಡಿ ಬೆಂಕಿನಲ್ಲಿ ಹಳತನ್ನೆಲ್ಲ ಕಳ್ಕೊಂಡ್ ಬಿಡಬೇಕು ಅಂತ ಅನ್ನುವುದು ಗೊತ್ತಾಗುತ್ತದೆ. ಮತ್ತೆ ಸಂಕ್ರಾಂತಿಯನ್ನು ನಾಸ್ತಿ ಅನ್ನುವಂಥದ್ದು ಹೇಳಲೇಬಾರದು ಅನ್ನುವಂಥದ್ದು ಒಂದು ಶಾಸ್ತ್ರ ಉಂಟು. ಇಲ್ಲ ಅಂತ ಹೇಳಬಾರದು. ಉತ್ತರ ಭಾರತದಲ್ಲೆಲ್ಲ ಕಂಬಳಿ ದಾನ ಕೊಡ್ತಾರೆ. ಆವಾಗ ರಜಾಯ್ ದಾನ್, ಕಂಬಲ್ ದಾನ್ ಅಂತೆಲ್ಲ ಹೇಳ್ತಾರೆ. ಯಾಕೆಂದ್ರೆ ಚಳಿಗಾಲ, ಆಗ ಅದು ಕೊಡಬೇಕು. ಬೇಸಿಗೆ ಕಾಲದಲ್ಲಿ ಶಾಲ್ ಕೊಟ್ರೆ, ರಗ್ಗು ಕೊಟ್ರೆ ಏನ್ ಪ್ರಯೋಜನ? ಚಳಿಗಾಲದಲ್ಲಿ ಪಾನಕ ಕೊಟ್ರೆ ಏನ್ ಪ್ರಯೋಜನ? ಸಮಯಕ್ಕಾದುದು ತೃಣವೇ ಪರ್ವತವಲ್ಲವೇ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಮತ್ತೆ ಘೃತಕಂಬಳ ಅಂತ ಶಿವನಿಗೆ ಆರಾಧನೆ ಮಾಡಬೇಕು, ತುಪ್ಪದ ಅಭಿಷೇಕ ಮಾಡಬೇಕು ಅಂತ ಹೀಗೆಲ್ಲ ಉಂಟು. ಆಮೇಲೆ ಇನ್ನೂ ಒಂದು ಸ್ವಾರಸ್ಯ ನೋಡಿ, ಹಾಲು ಹೈನು ಚೆನ್ನಾಗಿರುತ್ತಲ್ಲ, ಕೆನೆ ಮೊಸರನ್ನ ಕಳೆದು ಮಜ್ಜಿಗೆ ಮಾಡಿ ಆ ಮೇಲೆ ಬೆಣ್ಣೆ ತೇರ್ತಾ ಇದ್ದಂತೆ ಮಜ್ಜಿಗೆ ಗಡಿಗೆಯನ್ನು ದಾನ ಕೊಡಬೇಕು ಅಂತ ಬಯಸಿ. ಇಲ್ಲೆಲ್ಲ ಕಾಣತಕ್ಕಂಥದ್ದು ಕೊಡಬೇಕಾದದ್ದು ತುಂಬಾ ಮುಖ್ಯ. ದಾತೃತ್ವ ಅನ್ನೋದು ಬಹಳ ಮುಖ್ಯ ಅಂತ. ಹಾಗೆ ಕೋಲೆ ಬಸವ ಅಂತ ಏನ್ ಹೇಳ್ತಾರೆ, ಅದನ್ನ ನಾವು ಭಾದ್ರಿಕಾ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಭಾದ್ರಿಕಾ ಅಂತಂದ್ರೆ ಈ ಗಂಗೆತ್ತು ಕೋಲೆ ಬಸವ ಅಂತ ಅಲಂಕಾರ ಮಾಡಿದಂತ ವೃಷಭನನ್ನು ಎಲ್ಲಾ ಕಡೆಗೂ ಸುತ್ತಿಸೋದು. ಅದು ಧರ್ಮ ಸ್ವರೂಪ ಅಂತ. ಧರ್ಮಕ್ಕೆ ಗೌರವ ಕೊಡಿ, 4 ಪಾದಗಳ ಮೇಲೆ ಧರ್ಮ ಗಟ್ಟಿಯಾಗಿ ನಿಂತುಕೊಳ್ಳಲಿ ಅಂತ ಅನ್ನುವುದನ್ನ ತೋರ್ಪಡಿಸುವಂತೆ ಆ ಕೋಲೆ ಬಸವನನ್ನ ನಾಗಸ್ವರ, ಮೃದಂಗ ಇತ್ಯಾದಿಗಳ ಪುರಸ್ಸರವಾಗಿ ಊರೆಲ್ಲ ಓಡಾಡಿಸ್ತಾರೆ. ಕೋಲೆ ಬಸವ ಪ್ರತಿಯೊಂದು ಹೊಲ ಗದ್ದೆಯಲ್ಲೂ ಓಡಾಡಬೇಕು. ಆಗೆಲ್ಲ ಕುಯಿಲಾಗ್ತಾ ಇರ್ತದೆ. ಕುಯಿಲಾಗ್ತಾ ಇದ್ದಂತ ಧಾನ್ಯದ ಕಣದ ಸುತ್ತಲೂ ಕೋಲೆ ಬಸವ ಮಂಗಳವಾದ್ಯ ಪುರಸ್ಸರವಾಗಿ, ಮಂಗಲ ದ್ರವ್ಯ ಪುರಸ್ಸರವಾಗಿ ಓಡಾಡಬೇಕು. ಅದು ಅಭಿವೃದ್ಧಿ ಅಂತ. ಅಂದ್ರೆ ಧರ್ಮ ಇದನ್ನ ರಕ್ಷಣೆ ಮಾಡಬೇಕು. ಅದೊಂದು ಬಗೆಯಲ್ಲಿ ನಿತ್ಯ ಊಟ ಮಾಡುವಾಗ ಸತ್ಯನ್ ಪ್ರತ್ಯೇನ ಪ್ರಶಂಚಾಮಿ ಅಂತ, ತಂತ್ವಾ ಸತ್ಯೇನ ಪ್ರಶಂಚಾಮಿ ಅಂತ ಪ್ರಾತಃ ಸಾಯಂ ಭೋಜನದಲ್ಲಿ ಮಾಡ್ತೀವಲ್ಲ, ಆ ಬಗೆಯಲ್ಲಿ ಇಡೀ ಕಣಕ್ಕೆ, ಇಡೀ ಆ ಒಂದು ಹೊಲ ಗದ್ದೆಗಳಿಗೆ ಪರಿಕ್ರಮ ಮಾಡಬೇಕು ಅಂತ ಉಂಟು. ಆಮೇಲೆ ಆ ಒಂದು ಗೋವುಗಳಿಗೆ ಅಲಂಕಾರ ಮಾಡ್ತಾರೆ. ಮಟ್ಟ ಪೊಂಗಲ್ ಅಂತ ಹೇಳ್ತಾರಲ್ಲ, ಅಲ್ಲಿ ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ, ಬಿಸಿನೀರಿನ ಸ್ನಾನ ಮಾಡಿಸಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಅಜ್ಜಿ ಅದಕ್ಕಾಗಿ ಹಂಡೆ ಬಿಸಿನೀರನ್ನು ಮಾಡಿಸಿ ಸ್ನಾನ ಮಾಡಿಸೋರು. ಅರಿಶಿನ ಕುಂಕುಮ ಹಚ್ಚಿ ಕೊಂಬುಗಳಿಗೆ ಬಣ್ಣ ಹಾಕಿ, ಮತ್ತೆ ಕೊರಳುಗಳಿಗೆ ಅವುಗಳಿಗೆ ಕುಂಬಳ ಬೋಳು ಮತ್ತು ತೆಂಗಿನ ಬೋಳು, ಬೇರೆ ಬೇರೆ ತಿಂಡಿ ತಿನಿಸುಗಳನ್ನೆಲ್ಲ ಮಾಲೆಯಾಗಿ ಪೋಣಿಸಿ ಕಟ್ತಾ ಇದ್ರು. ಬಾಳೆಹಣ್ಣು ಈ ತರದನ್ನೆಲ್ಲ ಹಾಕಿ ಕೊರಳಿಗೆ ಹಾಕೊಳ್ಳೋದು. ಅವು ಕೊರಳಿಗಿರತಕ್ಕಂತಹ ತಿಂಡಿ ತಿನಿಸನ್ನು ತಿನ್ನೋದಕ್ಕೆ ಹಾಗೆ ಹೀಗೆ ತಿರುಗಿಸ್ಕೊಂಡು ಹೇಗೋ ಒಂದರ ಕೊರಳಲ್ಲಿರೋದು ಮತ್ತೊಂದು ಮೇಲ್ ಮುಗಿಸ್ತಾ ಇದ್ರು. ಅದೊಂದು ಚೆನ್ನಾಗಿರುವ ದೃಶ್ಯವಾಗ್ತಾ ಇತ್ತು. ಅವುಗಳಿಗೆ ಪಾದ ಪೂಜೆಯನ್ನ ಮಾಡಿ ನೀರಾಜನವನ್ನು ಮಾಡ್ತಾ ಇದ್ದದ್ದು. ಮತ್ತೆ ಅವುಗಳಿಗೆ ದೃಷ್ಟಿಯಾಗದೆ ಇರಲಿ ಅಂತ ದೃಷ್ಟಿ ದೋಷ ಪರಿಹಾರ ಮಾಡುವುದು, ಕೊಂಡ ಹಾಯಿಸುವುದು ಅಂತ ಬೆಂಕಿಯಲ್ಲಿ ಅವುಗಳನ್ನು ದಾಟಿಸಿ ಭೀತಿ ಇಲ್ಲದಂತೆ ಮಾಡಬೇಕು. ಯಾಕಂದ್ರೆ ಬೆಂಕಿಯಲ್ಲಿ ಕಂಡ್ರೆ ದೇ ಬಿಕಮ್ ಪ್ಯಾನಿಕ್. ಹಾಗಾಗದೆ ಕಾಳ್ಗಿಚ್ಚು ಮೊದಲಾದವುಗಳಿಗೆ ಅಂಜದೆ ನುಗ್ಗಲಿ ಅನ್ನುವುದಕ್ಕೆ ಹೀಗೆಲ್ಲ ಮಾಡಿಸ್ತಾ ಇದ್ದಿದ್ದು ತುಂಬಾ ಕಂಡು ಬರ್ತದೆ. ಮತ್ತೆ ಆಗ ಭತ್ತ ಮತ್ತೆ ಕಬ್ಬು ಮೊದಲಾದ ಬೆಳೆ ಬರುತ್ತದೆ. ಆ ಕಬ್ಬಿನ ಸೋಗೆ, ಭತ್ತದ ಒಂದಿಷ್ಟು ಎಲ್ಲ ಯಾವುದೆಲ್ಲ ಅವಶೇಷ ಇರುತ್ತದೆ, ಹುಲ್ಲು ಇತ್ಯಾದಿಗಳನ್ನೆಲ್ಲ ರಾಶಿ ಒಪ್ಪ ಮಾಡ್ತಾ ಇದ್ರು. ಅದರೊಳಗೆ ಕೊಂಡ ಹಾಯಿಸ್ತಾ ಇದ್ದದ್ದು. ಗೋವುಗಳನ್ನೆಲ್ಲ ಊರೆಲ್ಲ ಪ್ರದಕ್ಷಿಣೆ ಮಾಡಿಸ್ತಾ ಇದ್ರು. ಉತ್ತಮವಾದ ಗೋವುಗಳಿಗೆ ಬಹುಮಾನ ಕೊಟ್ಟೋದು. ಆ ತಮಿಳುನಾಡಿನಲ್ಲೆಲ್ಲ ಜಲ್ಲಿಕಟ್ಟು ಅಂತ ನಾವು ನೋಡ್ತೀವಿ. ಜಲ್ಲಿಕಟ್ಟು ಗೂಳಿ ಆಟ, ಗೂಳಿನ ಪಳಗಿಸ್ತಕ್ಕಂಥದ್ದು. ಮಟ್ಟ ಪೊಂಗಲ್ ಅಂತ ಅದನ್ನು ಮಾಡ್ತಾರೆ. ಆಮೇಲೆ ಅದರ ಮರುದಿವಸ ಕನು ಹಬ್ಬ ಅಂತ ಹೇಳ್ತಾರೆ. ಅದು ತವರು ಮನೆಗೆ ಶ್ರೇಯಸ್ಸಾಗಲಿ ಅಂತ ಹೆಣ್ಣು ಮಕ್ಕಳೆಲ್ಲ ಪಂಚವಿಧಾನವನ್ನ ದೇವರಿಗೆ ಸಮರ್ಪಣೆ ಮಾಡೋದು. ಅದು ಕಾಗೆಗಳು ಬಂದು, ಪಕ್ಷಿಗಳು ಬಂದು ತಿನ್ನಲಿ ಅಂತ 5 ಬಗೆಯ ಬಣ್ಣದ ಅನ್ನವನ್ನ ಮಾಡಿ ಇಡ್ತಕ್ಕಂಥದ್ದು, ಮನೆ ಮಾಳಿಗೆ ಮೇಲೆ ಮಾಡಿ ಇಡ್ತಕ್ಕಂಥದ್ದು. ಅಂದ್ರೆ ತವರು ಮನೆ ರಂಗರಂಗಾಗಿ ಸೊಗಸಾಗಿ ಅಭ್ಯುದಯ ಆಗಲಿ ಅಂತ. ನಮ್ಮ ದೇವಿಯರಿಗೂ ತಪ್ಪಿಲ್ಲ ತವರಿನ ಮೋಹ. ಆಗ ತವರಿಗೆ ಬರ್ತಾರೆ. ಮೇಲ್ಕೋಟೆನಲ್ಲೆಲ್ಲ ಅಂಗಮಣಿ ಉತ್ಸವ ಅಂತೆಲ್ಲ ಮಾಡ್ತಾರೆ. ಆಗ ತವರು ಮನೆಗೆ ದೇವಿಯರು ಬರುವುದು, ಅವರಿಗೆ ಮಡಲು ತುಂಬತಕ್ಕಂಥದ್ದು ವೈಭವ ತುಂಬಾ ಸೊಗಸಾದದ್ದು. ಈ ಸಂಕ್ರಾಂತಿಯ ಈ ಬಗ್ಗೆ ವೈಭವ ಮಕರ ಸಂಕ್ರಮಣದ್ದೆಲ್ಲ ಈಜಿಪ್ಟ್ ನಲ್ಲಿ ಕೂಡ ಇತ್ತು. ನೈಲ್ ನದಿ ಪ್ರವಾಹ ಬರ್ತಾ ಇದ್ದಿದ್ದು ಮಕರ ಸಂಕ್ರಮಣದ ಕಾಲದಲ್ಲಿ. ಅದು
ಹೀಗೆ ಆ ಒಂದು ರಾಶಿಗಳೆಲ್ಲ ನಮಗೆ ಗೊತ್ತಿದ್ದಂತೆ ಮೆಸೊಪಟೋಮಿಯಾ, ಗ್ರೀಸು, ಈಜಿಪ್ಟ್ ಆ ಕಡೆಯಿಂದ ಬಂದಿದ್ದು. ಅದಕ್ಕೆ ಕೆಲವು ವಿದ್ವಾಂಸರು ಹೇಳ್ತಾರೆ ನೈಲ್ ನದಿ ಮೊಸಳೆಗಳಿಗೆ ಬಹಳ ಪ್ರಖ್ಯಾತವಾದದ್ದು, ಆ ಕಾರಣದಲ್ಲೇ ಮಕರ ಸಂಕ್ರಮಣ ಹೀಗೆಲ್ಲ ಬಂದದ್ದಾಯ್ತು ಅಂತ. ಅದು ಏನೇ ಇರಲಿ, ಸಂಕ್ರಾಂತಿಯ ಮಹತ್ವ ಬಹುಮುಖವಾದದ್ದು. ನಾಳೆಯೂ ನೋಡಿ ಅದರ ಹಬ್ಬದ ವಿವರಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ.